ಎದ್ದಾಳಿರಿ ತಮ್ಮಂದಿರೇ, ಎದ್ದಾಳಿರಿ. ಧರಣಿಯನ್ನೆಲ್ಲ ಸಂಚರಿ ರೋಧಿಸಿ ನೀವು ಅಣ್ಣದೇವ, ಇನ್ನು ನೀನು ತಗೊಂಡಾಡುವರು ದ್ವಿಜಪದಿ ಅಣ್ಣದೇವ. ಇಲ್ಲಿ ನೋಡಿದರಲ್ಲಿ ಸುಂಬಾರ್ಪಣ. ಹೌದೇ? ಆದ್ರೆ ನಮ್ಮ ಉದ್ದೇಶ ಇದ್ದದ್ದು ನಮ್ಮ ವೈರಿಗಳ ಒಂದು ದೇವತೆಗಳು ಎಲ್ಲಿಯೂ ಸಿಗ್ಲಿಲ್ಲ. ಹೌದೇ? ಹಾಗಾಗಿ ಮೃಗಬೇಟೆ ಆಡಿದೆವು, ಹೊಟ್ಟೆ ತುಂಬಿಸಿಕೊಂಡೆವು, ಸಿಹಿನಾದ ತುದಿಯನ್ನು ಏರಿದೆವು. ಮತ್ತೇನಾಯ್ತು? ಒಂದು ಸ್ವರ ಕೇಳಿಸಿ ಆ ಸ್ವರದ ಎಲ್ಲಿದ್ದ ಅನ್ನುವ ಹಾಗೆ ಹುಡುಕುತ್ತಾ ಬಂದಾವಾಗ ಕದಂಬ ಅವನ ಮಧ್ಯಭಾಗದಲ್ಲಿ ಒಬ್ಬಳಾಗಿ ಹೆಣ್ಣು ವೀಣೆಯನ್ನು ನುಡಿಸುತ್ತಾ ಹಾಡುತ್ತಾ ಇದ್ದಾಳೆ. ಮೂರು ಲೋಕದಲ್ಲಿಯೂ ಸೌಂದರ್ಯವತಿಯಾಗಿ ಮೆರೆಯುತ್ತಾ ಇದ್ದಾಳೆ. ಮೂರು ಲೋಕದ ಒಡೆಯ ನೀನು. ಹಾಗಾಗಿ ಈಗಾಗಲೇ ಅಲ್ಲಿಗೆ ಹೋಗಿ ಅವಳನ್ನು ಕರೆತಂದು ಮೂರು ಲೋಕದ ಒಡೆಯ ನೀನು ಮದುವೆ ಆಗಬೇಕು. ತಮ್ಮಂದಿರೇ, ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ನಾನು ಆಲೋಚಿಸ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿ ಸುಗ್ರೀವ ಮಾರಯ್ಯ ಈ ಕಡೆಗೆ ಕುಡಿಯ ಬೇಟೆಯಾಡುವುದಕ್ಕೆ ಹೋದಂತಹ ಚಂಡಮುಂಡರ ಹೊಸ ವಾರ್ತೆಯನ್ನು ತಂದು ಮುಟ್ಟಿಸಿದ್ದಾರೆ. ನಮ್ಮದಾದಂತಹ ಕದಂಬ ಕಾಂತಾರದಲ್ಲಿ ಸುಂದರಿಯಾದ ಹೆಣ್ಣೊಬ್ಬಳು ಉಯ್ಯಾಲೆಯನ್ನಾಡುತ್ತಾ ಇದ್ದಾಳಂತೆ. ಈ ಬಗ್ಗೆ ಕೇಳಿದಾಗ ಆಕೆಯನ್ನು ಕರೆತಂದು ಮದುವೆಯಾಗಬೇಕು ಅಂತ ತೀರ್ಮಾನಕ್ಕೆ ಬಂದವನಿದ್ದೇನೆ. ಇದಕ್ಕೆ ನಾನೇನ್ ಮಾಡ್ಬೇಕು ಒಡೆಯ? ಈ ಕ್ಷಣವೇ ಕದಂಬ ಕಾಂತಾರಕ್ಕೆ ಹೋಗಿ ಆಕೆಯ ಮನ ನೋಯದಂತೆ ಸಂಧಾನದ ಮೂಲಕ ಇಲ್ಲಿಗೆ ಕರೆದುಕೊಂಡು ಬಾರಯ್ಯ. ಇದಕ್ಕೆ ನಾನೇ ಆಗಬೇಕು ಒಡೆಯ? ಇದು ಶುಂಭನಾಜ್ಞೆ. ಶುಭಾದಿಯುಳೈರಿ ಮೆರವ ಕದಂಬವನವನೆ ಪೊಗುದಲ್ಲಿ ತ್ರೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆಕಂಡ ಸುಗ್ರೀವ ಹಂಬಲಿಸಿದ ಶಿವ 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 ಸ್ಮರಣಂಬಿಗುರಿ ಸಿಲುಕಿ ನಮ್ಮಯ ಶುಭ ಕೆಟ್ಟನು ತಿಳಿಯಲಿಕ್ಕೆ ಮಾನಿನಿ ಶುಂಭರಾಜ್ಞೆ ಶುಂಭರಾಜ್ಯನು ಶಿರಸಾವಹಿಸಿಕೊಂಡು ಬಂದು ಸೇರಿದ್ದು ಕದಂಬವನದ ತುಹೀನಾದ್ರಿ. ಇದು ಏನು ವಿಶೇಷವನ್ನು ಕಾಣುತ್ತಾ ಇದ್ದೇನೆ. ಕೋಟಿ ದಿವಾಕರರ ಪ್ರಭೆಯಿಂದ ಈ ಪ್ರದೇಶ ಎಲ್ಲ ಕಂಗೊಳಿಸ್ತಾ ಇದೆ. ಇದು ಪ್ರಪಂಚವನ್ನು ಸುಡುವಂತ ಪ್ರಭೆ ಅಲ್ಲ, ಪ್ರಪಂಚವನ್ನು ಬೆಳಗಿಸುವಂತ ಪ್ರಭೆ. ಬೆಳಕಿನ ಮೂಲವನ್ನೇ ಆಧಾರವಾಗಿರಿಸಿಕೊಂಡು ಬಂದು ನೋಡಿದಿಂದಾದ್ರೆ ಏನಿದು? ಮಂಡುಕೊಂದು ಸರ್ಪದ ಹೆಡೆಯ ಮೇಲೆ ಕುಳಿತು ವಿಶ್ರಾಂತಿ ಪಡೆಯುವಂತ ದೃಶ್ಯ, ಹುಲ್ಲೆ ಮರಿಗೆ ಹುಲಿ ಹಾಲನ್ನು ಉಳಿಸುವಂತ ದೃಶ್ಯ. ಇದು ಪ್ರಕೃತಿಯಲ್ಲಿ ಕನಸಲ್ಲಿ ಕೂಡ ಯೋಚನೆ ಮಾಡಿದರೆ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಏನೊಂದು ಮಹಾಶಕ್ತಿಯ ಲೀಲೆ ಎಂಬುದಾಗಿ ಇರಲೇಬೇಕಲ್ಲ. ಏನೆಂಬುದಾಗಿ ನೋಡ್ತೇನೆ. ಬಂಗಾರದ ಸರಪಳಿ ಏಲ್ಪಟ್ಟಿದೆ, ಅದು ಇಲ್ಲಿ ಉಂಟು ಎಂಬುದಾಗಿ ನೋಡಿದೆ ಎಂದಾದ್ರೆ ಕಣ್ಣಿನ ದೃಷ್ಟಿ ಎಲೆಯವರೆಗೆ ಹರಿಯುತ್ತದೋ ಅದರ ಆಚೆ ಕೂಡ ಉಂಟು. ಸ್ವರ್ಣದ ಉಯ್ಯಾಲೆ ಹಿಂದೆ ಮುಂದೆ ತೂಗುತ್ತಾ ಉಂಟು. ಹಿಂದಿನಿಂದ ತೂಗುವುದಕ್ಕೆ ಯಾರು ಇಲ್ಲ. ಆಕೆ ಪಾದವು ನೆಲದ ಮೇಲೆ ಸ್ಪರ್ಶವಾಗಲಿಲ್ಲ. ಹಾಗಾದ್ರೆ ಈಕೆ ಮಾನಿನಿಯೇ ಅಲ್ವೇ ಅಲ್ಲ. ಮೂರು ಲೋಕವನ್ನು ತನ್ನ ಉದರದಲ್ಲಿ ಇರಿಸಿಕೊಂಡು ನಿತ್ಯವು ಪರಿಯುವ ಮಾತೆ. ಈಕೆನು ನಮ್ಮ ಒಡೆಯೇ ಬಯಸಿದನಲ್ಲ, ದಾನ ಅವನಿಗೆ ಸಿಕ್ಕವಳೆ. ಸಿಕ್ಕಿದರೆ ದಕ್ಕುವುದಕ್ಕೆ ಸಾಧ್ಯ ಉಂಟೆ. ಶುಂಭನಿಗೆ ಈಗ ಮದುವೆ ಆಗುವುದಕ್ಕೆ ಮನಸ್ಸಾದ್ದು. ಮದುವೆ ಆಗುವಂತ ಸಮಯದಲ್ಲಿ ಮದುವೆ ಆಗ್ತಿದ್ರೆ ಶೋನಿತಾಪುರದ ಅರಮನೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ತುಂಬಿ ತುಳುಕಾಡುತ್ತಾ ಇದ್ರು. ಶುಂಭ ಮದುವೆ ಆಗ್ಲಿಲ್ಲ ಯಾಕೆ? ಅಖಂಡ ಬ್ರಹ್ಮಚಾರಿ ಇವ. ಇಷ್ಟರವರೆಗೆ ಎಚ್ಚರಿಕೆ ಹೆಜ್ಜೆ ನೀಡುತ್ತಾ ಮುಂದುವರಿದುಕೊಂಡು ಬಂದವ. ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಆಚರಿಸಿದ. ಒಲಿದುವಂತ ಬ್ರಹ್ಮ ಈತನಿಗೆ ವರ ಕೊಟ್ಟದ್ದಲ್ಲ, ಇವನಾಗಿ ಕೇಳಿಕೊಂಡದ್ದು. ಕೋಶ ಸಂಭವಿಯಾಗಿರ್ಬೇಕು, ಆ ಕೋಶದಿಂದ ಮತ್ತೊಂದು ಕೋಶ ಸೃಷ್ಟಿ ಆಗ್ಬೇಕು, ಕುಮಾರಿಯಾಗಿರ್ಬೇಕು ಎಂಬುದಾಗಿ, ಅಂತವಳಿಂದಲೇ ಮರಣ ಬರಲಿ ಎಂಬುದಾಗಿ. ಏನು ಬ್ರಹ್ಮಚಾರಿ ಇವನು. ಧನುದೇವಿ ಹಂಬಲಿಸಿದ್ದು ಒಬ್ಬನನ್ನೇ, ದಾನವ ಕುಲದ ಉತ್ಥಾನಕ್ಕಾಗಿ ಧೀಮಂತನದ ನಾಯಕ ಬೇಕೆಂಬುದಾಗಿ. ಆದ್ರೆ ದೈವ ಬಲ ದೊಡ್ಡದು. ಬಯಸಿದ್ದು ಓರ್ವನನ್ನು, ಹಡೆದದ್ದು ಈರೋರು. ಶುಂಭರು ಏನು ಇವರ ಅಣ್ಣ ತಮ್ಮಂದಿರಂತ ಸಂಬಂಧ.
ಹಾಲು ನೀರಿನ ಹಾಗೆ ಎರಕವಾಗ್ತಾ ಇದ್ದಾರೆ. ಒಬ್ಬ ಶತ್ರು ಆದರೂ ಕೂಡ ಇವರ ಸಂಬಂಧವನ್ನು ಮೆಚ್ಚಲೇಬೇಕು ಅಂತ ಶುಂಭ ಯಾಕೆ ಹೀಗೆ ವರ್ತಿಸಿದ? ಇನ್ನು ಚಂಡಮುಂಡರ ಬಗ್ಗೆ ಯೋಚನೆ ಮಾಡುವ. ಇವರು ಕೂಡ ಬ್ರಹ್ಮಚಾರಿಗಳು. ಬ್ರಹ್ಮಚಾರಿಗಳಿಗೆ ಸಂಗೀತದ ಮೇಲೆ ಆಸಕ್ತಿ ಯಾಕೆ ಮೂಡಿತ್ತು? ಹೆಣ್ಣನ್ನು ಯಾಕೆ ನೋಡಿದರು? ನೋಡಿಂತ ಈಗೇನು ಅರಮನೆಗೆ ಕೊಂಡು ಹೋಗ್ಬೇಕಂತ ಬಯಕೆ ಯಾಕೆ ಉಂಟಾಯಿತು? ಎಲ್ಲವನ್ನು ಯೋಚನೆ ಮಾಡುವಾಗ ದಾನವ ಕುಲವೇ ನಾಶವಾಗುವಂತ ಕಾಲ ಒದಗಿ ಬಂತಿ. ಈಗ ನನಗೆ ಆತಂಕ ಉಂಟಾಗ್ತಾ ಇದೆ. ಈ ಸಲ ಶುಂಭರಿಗೆ ಮಾತ್ರ ಒಬ್ಬನಿಗೆ ಮದುವೆ ಅಲ್ಲ, ದಾನವರಿಗೆ ಎಲ್ಲರಿಗೆ ಒಟ್ಟಿಗೆ ಮದುವೆ ಮಾಡಿಸ್ತಕ್ಕಾಗಿ ಹೊರಟಿದ್ದಾನೆ. ಮೃತ್ಯು ದೇವತೆ ಜೊತೆಯಲ್ಲಿ ನಮ್ಮದು ಮಕ್ಕಳಾಟಿಕೆ ಆಯ್ತು. ಮಕ್ಕಳಾಟಿಕೆ ಅಂದ ಮೇಲೆ ಇಷ್ಟು ಇರಬಾರ್ದು. ಏನೇ ಆಗ್ಲಿ ಒಡೆಯನ ಆಜ್ಞೆ ಎಂಬುದು ಮಾನ್ಯವಾದ್ದು. ಅದನ್ನು ನಡೆಸಬೇಕಾದ್ದು ನನ್ನ ಕರ್ತವ್ಯ. ಮಾತೆಯಲ್ಲಿ ಮಾತಾಡಿಸ್ತೇನೆ. ಮಾತೊಂದಲಿಸಿ ಕೇಳುವ ಎನ್ನನು ಶುಭ ಪ್ರೀತಿ ಕಳುಗಿರುವ, ಎನ್ನನು ಶುಭ ಪ್ರೀತಿ ಕಳುಗಿರುವ, ಭೂತಳ ಮೂಲಗಳ ತರಿಗಿರಿಲ್ಲ, ಭೂತಳ ಮೂಲಗಳ ತರಿಗಿರಿಲ್ಲ, ಚಾತನವನು ನಿನ್ನ ತನ್ನ ಕುಪ್ಪಲಂತೆ. ಮಾತೊಂದಲಿಸಿ ಕೇಳುವ ಎನ್ನನು ಶುಭ ಪ್ರೀತಿಯು ಕಳುಗಿರುವ ಅಮ್ಮ, ಪವಿತ್ರವಂತ ಪದಾರವಿಂದಗಳಿಗೆ ಎರಗಿಕೊಂಡಿದ್ದೇನೆ. ಎದ್ದೇಳಯ್ಯ. ನಿನ್ನನ್ನು ಕಂಡಾಗ ಅಮ್ಮ ಎಂಬುದಾಗಿ ಕರೆಯುವುದಕ್ಕೆ ಮನಸ್ಸಿನಲ್ಲಿ ಉದ್ದೀಪನಗೊಂಡಿತು ತಾಯಿ. ಈ ಉದ್ಗಾರ ಯಾಕಾಗಿ ಬಂತು? ನಮ್ಮ ಸಂಸ್ಕಾರ ಯಾವ ರೀತಿಯಲ್ಲಿ? 7ರ ಬಾಳೆಯಿಂದ 70ರ ವೃದ್ಧೆಯನ್ನು ಅಮ್ಮ ಎಂಬುದಾಗಿ ಕರೆಯಿತು. ಸಂತೋಷ. ನಿನ್ನ ವಯಸ್ಸೆಷ್ಟು ಎಂಬುದಾಗಿ ನನಗೆ ಗೊತ್ತಿಲ್ಲ. ಇಲ್ಲ. ಎಲ್ಲಿಂದ ಇಲ್ಲಿಗೆ ಬಂದಿದ್ದೆಂಬುದಾಗಿ ತಿಳಿ. ಇಲ್ಲ. ಮುಂದಕ್ಕೆ ಎತ್ತ ಕಡೆಗೆ ಗಮನ ಎಂಬುದಾಗಿ ಅರಿಯಿ. ಇಲ್ಲ. ನಾನು ಶೋಣಿತಾಪುರದಿಂದ ಬಂದವ. ನಿನ್ನ ನಾಮಧೇಯ ಸುಗ್ರೀವ ಎಂಬುದಾಗಿ. ಕದಂಬ ಕಾಂತಾರವನ್ನು ಸೇರಿದ ಸದುದ್ದೇಶ ಕಾರಣ ಮತ್ತೇನಲ್ಲಮ್ಮ, ಯಾವುದು? ನಮ್ಮ ಹುಡುಗರಂತ ಚಂಡಮುಂಡರು ಇಲ್ಲಿಗೆ ಬಂದರು. ಹೌದು. ನಿನ್ನ ರೂಪ ಲಾವಣ್ಯವನ್ನು ಕಂಡು ಬಂದು ನಮ್ಮ ಶುಂಭನಲ್ಲಿ ವರ್ಣಿಸಕ್ಕಾಗಿ ಪ್ರಾರಂಭಿಸಿದರು. ಪರಿಣಾಮದಿಂದ ಏನಾಯಿತು? ನಮ್ಮ ಒಡೆಯನಿಗೆ ಹಿಡಿಯಿತು ಹುಚ್ಚಮ್ಮ. ಯಾವುದರದ್ದು? ಮದುವೆ ಆಗುವಂತ. ಓಹೋ, ಮತ್ತೇನು ಶುಂಭೆಯನ್ನು ಸಾಮಾನ್ಯದವಲ್ಲ. ಅಸಾಮಾನ್ಯನೇ. ಸುರ ನರ ಉರಗ 3 ಲೋಕದಲ್ಲಿ ಪ್ರಸಿದ್ಧಿ ಎನಿಸಿಕೊಂಡಿದ್ದಾರೆ. ಸರಿ. ಮತ್ತೆ ರೂಪಲಿ ನೋಡಿದರೆ ಮನ್ಮಥ ಸತ್ತ. ಯಾಕೆ ಈ ಮಾತು? ಮನ್ಮಥನು ತಂದು ಈತನ ಕಾಲಿಗೆ ಕಟ್ಟಬೇಕು. ಸುಗ್ರೀವ, ಅಮ್ಮ, ನಿನ್ನೊಡನಾದಂತ ಶುಂಭನನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿದೆಯಲ್ಲ, ಕಾರ್ಯ ಕಾರಣ ಏನೆಂಬುದಾಗಿ ಅರ್ಥವಾಗಿಲ್ವಲ್ಲ. ಇದೇ ತಾಯಿ. ಯಾವುದಯ್ಯ? ರೂಪವತಿ ಯವನವತಿ ಅಂತ ನೀನು ದಟ್ಟವಂತ ಈ ಕಾನನದಲ್ಲೇ ಇದೆಯಲ್ಲ. ಕಾಂತನ ಹಿತಳಾದ ಕಾಮಿನಿ ಕಾಂತಾರವೇ ಹಿತವೆಂದು ಕನಕದಿಯಾಲೆಯಲ್ಲಿ ಮೆರೆಯುತ್ತಾ ಇದ್ದೇನೆ. ಇದು ನಿನಗೆ ಶೋಭೆ. ವಿಶ್ರಮಿಸಬೇಕು ಎಂದಾದರೆ ಕನಕದ ಉಯ್ಯಾಲೆ ನೀಡಿದು ಶೋಣಿತಾಪುರ ಪಾದ ಬೆಳೆಸಬೇಕು. ಯಾಕಾಗಿ? ನಮ್ಮ ಒಡೆಯಂತ ಶುಂಭನನ್ನು ಮದುವೆ ಆಗ್ಬೇಕಮ್ಮ. ಈತ ನಡೆದರೆ ಎನ್ನ ವಾರ್ತೆಯ ದೂತ ಶುದ್ಧ ತೊಲಗಿ ಬೀಳುವ, ದೂತವಿಲ್ಲೆಂದು ಎಪ್ಪಿಸುತ್ತಾದನನ್ನು. ವಯೋವೃದ್ಧನು ಜ್ಞಾನನಿಧಿಯಾದಂತ ಸುಗ್ರೀವನಾಡಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗು ಬಂದು ಹೋಯಿತು. ನನ್ನ ನಗು ಈತನ ಪಾಲಿಗೆ ದಗೆಯಾಗಿ ಹೋಯಿತಲ್ಲ. ಪರಿಣಾಮವಾಗಿ ತಲೆಗೆ ಒರಗಿದ್ದಾನೆ. ಈತ ಅಳಿಬಾರದು, ಉಳಿಬೇಕು. ಯಾಕಾಗಿ? ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವರೆ ದೂತ ಅಗತ್ಯ. ಅದಕ್ಕೆ ಈತನೇ ಸೂಕ್ತನಲ್ವೇ? ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ, ಏಳಯ್ಯ. ಅಬ್ಬ, ಏನಿದು ಆಶ್ಚರ್ಯ! ಅಮ್ಮನಲ್ಲಿ ಮಾತನಾಡ್ತಿರುವ ಹಾಗೆ ಅಮ್ಮನಿಗೆ ನಗು ಬಂದು ಹೋಯ್ತು. ಭೂಮಿಯೇ ಕಂಪಿಸಂತ ಅನುಭವ ಉಂಟಾಯ್ತು. ತಪ್ಪನೆ ಕೆಳಗೆ ಬಿದ್ದೆ. ನನಗೆ ಇಷ್ಟರೊಳಗೆ ಶೋಣಿತಾಪುರಲ್ಲಿ ಸರಿಯಂತ ನಿದ್ರೆ ಬರಲಿಲ್ಲ. ನಿದ್ರೆ ಬಂದದಂದ್ರೆ ಇವತ್ತು. ನಾನು ಸತ್ತು ಮೇಲೆ ಹೋದದ್ದಲ್ವಾ. ನನ್ನ ಅಜ್ಜ, ನನ್ನ ಮುತ್ತಜ್ಜ, ನನ್ನ ಜನಕ್ಕೆ ಸಿಕ್ಕಿದ. ಅಪ್ಪ ಎಂಬುದಾಗಿ ಅಪ್ಪಿ ಹಿಡಿಯುತ್ತೆ ಅಂತ ಮುಂದುವರಿದಾಗ ನಾನು ಸಜೀವವಾಗಿ ಇಲ್ಲೇ ಇದ್ದೇನೆ. ಸತ್ತು ಹೋದವರು ಪುನರಪಿ ಬಂದು ನಾನು ಇಂಥವನ್ನು ಕಂಡಿದ್ದೇನೆ ಎಂಬುದಾಗಿ ಹೇಳಿದಂತ ಇತಿಹಾಸವೇ ಇಲ್ಲ.
ಹಾಗಂತ ಪ್ರಯತ್ನದ ಮೂಲಕವಾಗಿ ಸ್ವಶರೀರವಾಗಿ ಸ್ವರ್ಗವನ್ನು ಏರಿ ಅಂತ ಕಥೆಯನ್ನು ಕೇಳಿದ್ದೇವೆ, ಓದಿದ್ದೇವೆ. ಇಲ್ಲದಿದ್ದರೆ ನಾನೆಂತ ಹೆಗ್ಗ? ಜಗನ್ಮಾತಿನ ಶುಂಭನಲ್ಲಿ ಮದುವೆ ಆಗ್ತಿ ಎಂಬುದಾಗಿ ಕೇಳಿದಲ್ಲ, ನಾನು ಸಾಯದೆ ಬದುಕಬೇಕಾ? ಆದ್ರೆ ಅಮ್ಮ ಕರುಣಾಮಯಿ ನನ್ನನ್ನು ಬದುಕಿಸಿದ್ದಾಳೆ. ಇಲ್ಲದಿದ್ದರೆ ಈ ಮುದುಕ ಸತ್ತು ಹೋಗ್ಲಿ. ಶೋನಿತಾಪುರದಲ್ಲಿ ರಕ್ಕಸರಿಗಿನ ಬರಗಾಲ ಇಲ್ಲ. ನನ್ನ ಸ್ಥಾನಕ್ಕೆ ಬರುವವರು ಅದೆಷ್ಟು ಮಂದಿಯಲ್ಲಿ ಇದ್ದಾರೆ. ಹಾಗಂತ ನನ್ನನ್ನು ಬದುಕಿಸಿದ್ದಾಳೆ. ಯಾಕೆ? ನಿಸ್ವಾರ್ಥವಂತ ಸೇವೆಯನ್ನು ಶೋನಿತಾಪುರದಲ್ಲಿ ಸಲ್ಲಿಸಿದ್ದೇನೆ. ಅಮ್ಮ ಕೊಟ್ಟಂತ ಮಹಾಪ್ರಸಾದ ಇದು. ಯಾಕೆಲ್ಲ ಹೀಗಾಯ್ತು ಎಂಬುದಾಗಿ ನನಗೆ ಸ್ಪಷ್ಟವಾಯಿತು. ಅಜ್ಞಾನದಿಂದ ವರ್ತಿಸೋರಿಗೆ ಏನು ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಸುಜ್ಞಾನಿಗಳಿಗೆ ಮಾತ್ರ ಎಲ್ಲವೂ ಅರಿವಾಗುವುದು. ಈಗ ನನಗೆ ಅರಿವಾಗಿದೆ. ಮತ್ತೊಬ್ಬರ ಅಧಿಕರಣ ವಶಪಡಿಸಿಕೊಂಡಿದ್ದೇವೆ. ಸಾಧು ಸಜ್ಜನು ಕಣ್ಣೀರು ಸುರಿಸುವ ಹಾಗೆ ಮಾಡಿದ್ದೇವೆ. ಮೂರು ಮೂರ್ತಿಗಳು ಕೈಗಟ್ಟಿ ಕುಳಿತುಕೊಳ್ಳುವ ಹಾಗೆ ಮಾಡಿದ್ದೇವೆ. ಅಧರ್ಮದ ಅಡುಗೆಯನ್ನು ನಾವು ಮಾಡಿಟ್ಟಿದ್ದೇವೆ. ನಾವು ಉಣ್ಣದೆ ಮತ್ತೆ ಯಾರು ಉಣ್ಣುವುದಕ್ಕೆ ಬರಬೇಕು? ಎಲ್ಲರನ್ನು ಪೊರೆಯುವುದಕ್ಕಾಗಿ ಆದಿ ಪರಾಶಕ್ತಿ ಧರೆಗಿಳಿದು ಬಂದಿದ್ದಾಳೆ. ಅಮ್ಮನ ರಂಗಸ್ಥಳದಲ್ಲಿ ನಾವಿದ್ದೇವೆ. ಈ ಜಗತ್ತನ್ನೇ ರಂಗಸ್ಥಳವಾಗಿ, ಸೂರ್ಯಚಂದ್ರನ್ನೇ ಬೆಳಕನ್ನಾಗಿ, ಸತ್ಯ ಧರ್ಮವನ್ನೇ ಪರದೆಯಾಗಿ ಭೂಮಿಯಲ್ಲಿರುವಂತಹ ನಮ್ಮಂತವರನ್ನು ಕುಣಿಸುವಂತಹ ಸೂತ್ರಧಾರಣಿಯಕ್ಕೆ ಆಕಾರದಿಂದ ಬ್ರಹ್ಮವಾಗಿಯೂ, ಹೂಕಾರದಿಂದ ವಿಷ್ಣುವಾಗಿಯೂ, ಮಹಾಕಾರದಿಂದ ಮಹೇಶ್ವರನಾಗಿ ರೂಪುಗೊಂಡಂತ ಓಂಕಾರ ತತ್ವಕ್ಕೆ ಶಿರ ಬಾಗಲೇಬೇಕಲ್ಲ. ಆದ್ರೂ ಒಂದು ಶುಂಭನಿಗೆ ನಾನು ಹೋಗಿ ಏನಾದ್ರೂ ಹೇಳಬೇಕಲ್ಲ. ಹೇಳಬೇಕಾದ್ರೆ ಅಮ್ಮ ಹೇಳಬೇಕಲ್ಲ. ನಗಬೇಡ ತಾಯಿ, ನಗಬೇಡ. ಮತ್ತೊಮ್ಮೆ ನಗುನು ಬೀರಿ ನನ್ನನ್ನು ಕೊಲ್ಲದಿರು ತಾಯಿ. ನೋಡಿದಂತ ನಾಲಿಗೆ ನನ್ನದು, ಆಡಿದಂತ ಮಾತಿಲ್ಲ ಶುಂಭನದು ತಾಯಿ. ನನಗೆ ಭಯವಾಗ್ತಿದೆ ತಾಯಿ, ಪುರಿಸಬೇಡಪ್ಪ. ಸುಗ್ರೀವ, ಅಮ್ಮ ಹೆದರಲಿರು, ಧೈರ್ಯಸ್ಥನಾಗು. ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಂತ ದ್ವೇಷವಿಲ್ಲ. ಶುಂಭನ ವಿಚಾರವಾಗಿ ಹೇಳುವರೆ ನನಗೆ ಅರಿವಿಲ್ಲದಂತೆ ನಗು ಬಂತು. ಆನಂದ ನಗು ನಿನ್ನ ಪಾಲಿಗೆ ಮೃತ್ಯುಪಾಶವಾಯಿತು. ಯಾಕೆ ಬಲ್ಲಯ? ಸರಿಯಂತ ನೋಡು, ಧರ್ಮಸೇನು ಕಾಳು ಮುರಿದು ಬಿದ್ದಿದ್ದಾಳೆ. ಆ ಧರ್ಮದ ಒಪ್ಪಿಗಿಂತ ಇದೆ. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಬಲ್ಲಯ? ನಮ್ಮ ಒಡೆಯ ಶುಂಭ. ನೀನು ಬಂದಿರುವುದು ಸಂತಾನಕ್ಕಾಗಿ. ನನ್ನ ಸಂತಾನವನ್ನು ಮುರಿದಿದ್ದೇನೆ, ಸಮರ ಸನ್ನದ್ಧನಾಗಿದ್ದೇನೆ. ಶುಂಭನಲ್ಲ, ನನ್ನ ಸಂಬಂಧಿ ಶುಂಭನಲ್ಲ. ಅಂಜುವುದಿಲ್ಲ, ಅಳುಕುವುದಿಲ್ಲ. ಈ ವಿಚಾರವನ್ನು ನಿನ್ನೊಡೆಯನಿಗೆ ತಿಳಿಸೋ. ಸಂಪೂರ್ಣವಾಗಿ ಅರಿತುಕೊಂಡಿದ್ದೇನೆ. ಅರ್ಥವಾಯ್ತು ತಾನೆ? ಅಧರ್ಮವನ್ನು ನಾಶ ಮಾಡಿ ಧರ್ಮದ ಬೆಳೆಯನ್ನು ಬೆಳೆಸದಕ್ಕಾಗಿ ನೀನು ಬಂದಿದ್ದಿ. ನಿಜ. ಬ್ರಹ್ಮಾಂಡ ನಾಯಕಿ ನೀನು. ಸರಿ, ನಿನ್ನನ್ನು ಸರಿ. ತಡೆಯುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವೇ ಇಲ್ಲ. ಖಂಡಿತ ಖಂಡಿತ. ಅಮ್ಮ, ಏನಯ್ಯ? ನೀನನ್ನು ಕಂಡ ಮೇಲೆ ಬದುಕಬೇಕಂತ ಮತ್ತೆ ಈ ಸುಗ್ರೀವನಿಗೆ ಬದುಕು ಸಾಕು ಸಾಕಂತ ಆಗ್ತಾ ಉಂಟು. ಮುಂದಿನ ನಿನ್ನ ಅಪೇಕ್ಷೆ ಬೇಕು ಬೇಕಂತ ಆಗ್ತಾ ಉಂಟು. ಯಾವುದು ಗೊತ್ತಿಲ್ಲ. ಯಾವುದಯ್ಯ? ಕಂಡು ನಿನ್ನನ್ನು ಮುಗಿದಂತ ಈ ಕೈಗಳು ನಿನಗೆ ಚಾಮರವಾಗಿ ಬೀಸುತ್ತಾ ಇರಬೇಕೆಂಬುದಾಗಿ ಸರಿ ಸರಿ ಮಾತನಾಡಿದ ನಾರಾಗಿ ವಾಗ್ದೇವಿಯ ಮಂದಿರ ಆಗಬೇಕು ಇದೆ ಬೇಡಿಕೆಯಮ್ಮ. ಸುಗ್ರೀವ, ಸತ್ತು ಹೋದಂತ ನಿನಗೆ ಪುನರ್ಜೀವನವನ್ನೇ ಕೊಟ್ಟಿದ್ದೇನೆಂದಾದ ಬಳಿಕ ಸ್ವಲ್ಪ ವ್ಯಾಪಕಳಾದಂತ ನನ್ನ ಲೀಲೆ ಏನು, ಮಹಿಮೆ ಏನು, ಮಹಾತ್ಮೆ ಏನು ನಿನ್ನ ಚಿತ್ತಮಂಡಲಕ್ಕೆ ವೇದ್ಯವಾಯಿತು ತಾನೆ. ಸತ್ತು ಹೋದಂತ ನನ್ನ ಪುನರಪ್ಪಿ ಬದುಕಿಸಿದ್ದಮ್ಮ. ಹೌದಪ್ಪ. ಪುಟಕ್ಕಿತ್ತ ಚಿನ್ನದಂತಾಯ್ತು ನನ್ನ ಬದುಕು ತಾಯಿ. ಸುಗ್ರೀವ, ಅಮ್ಮ, ಯಾವಾತನು ಭಯ ಭಕ್ತಿ ಭಾವಗಳಿಂದ ನನ್ನದಾದಂತ ಅಂತರಂಗದ ಕಣ್ಣನ್ನು ತೆರೆದು ನನ್ನ ಅರ್ಪಿಸುತ್ತಾನೋ ಮೆಚ್ಚಿಸುತ್ತಾನೋ ಅಂಥವನಿಗೆ ನನ್ನ ಸತ್ಯ ದರ್ಶನವಾಗುತ್ತದೆ. ಆಗ್ತದೆ. ಯಾವಾತನು ನಾನು ನನ್ನದು ಎನ್ನುವಂತ ಭಾವವನ್ನು ತೊರೆದು ಪೂಜಿಸುತ್ತಾನೋ ಅಂಥವರಿಗೆ ಬದುಕನ್ನು ಕೊಡಬಲ್ಲೆ. ಕೊಡ್ತೀಯಮ್ಮ. ಬದುಕಿನುದ್ದಕ್ಕೂ ಕೊಡಬಲ್ಲೆ. ಕೊಡ್ತಿ. ಅವರ ಬದುಕನ್ನು ಉದ್ದಕ್ಕೂ ಕೊಡಬಲ್ಲೆ. ನಮ್ಮ ಒಡೆಯ ನನಗೆ ಮನೆತನಕ್ಕೆ ಬೇಕಾದಷ್ಟನ್ನು ಕೊಡಬಲ್ಲ. ನೀನು ಹಾಗಲ್ಲಮ್ಮ. ಈ ಲೋಕಕ್ಕೆಲ್ಲ ಆ ಲೋಕಕ್ಕೆ ಕೂಡ ಬೇಕಾದಷ್ಟು ಕೊಡುವಳಿಪದೆ ಮನವರಿಕೆ ನನಗೆ ಆಯ್ತು ತಾಯಿ. ಸುಗ್ರೀವ, ರಾಕ್ಷಸ ದೂತನಾಗಿ ಕದಂಬ ಕಾಂತಾರವನ್ನು ಸೇರಿದ್ದೀಯ. ಇನ್ನು ಮುಂದಕ್ಕೆ ದೇವಿ ದೂತನಾಗಿ ಶೋಣಿತಾಪುರವನ್ನು ಸೇರು. ಕಾಲ ಪಕ್ವವಾದಾಗ ನಿನ್ನನ್ನು ನನ್ನೊಳಗೆ ಐಕ್ಯಗೊಳಿಸುತ್ತೇನೆ. ಯದ್ಭಾವಂತ
ಸರಿಯಾದಂತಹ ಉತ್ತರವನ್ನು ಕೊಡಬೇಕಾಗಿದೆ. ಧೂಮ್ರಾಕ್ಷ ಓಡೋಡಿ ಬಂದಿದ್ದಾರೆ. ಕೇಳುಗರಿಸಿ ಕಾರಣ ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣನ್ನು ಹೋಗಿ ಎಳೆದುಕೊಂಡು ಶುಂಭಾಕ್ಯ ನಿಂದಲು ಬಯಸಿದರಂತೆ. ಸಂತಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ನಿನ್ನ ಮುಂದೆ ನಿಂತವ ಸಾಮಾನ್ಯ ಎಂಬುದಾಗಿ ಭಾವಿಸಬೇಡ. ದುರಧೀರ ಧೂಮ್ರಾಕ್ಷರಾಗಿದ್ದಾರೆ. ಮಂದಿರಾತ ಸಿದ್ಧವಾಗಿದೆ.
ಕಾಳಿಕಮಯ ಜಯ ಜಗನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಮಹಾಕಾಳಿ ನಿನ್ನನ್ನು ನಂಬಿದಂತ ಭಕ್ತರನ್ನು ಉದ್ಧರಿಸುತ್ತಾ ಹೊರೆಯಲ್ಲಿ ಪ್ರಸಿದ್ಧಳು. ವಿಚಿತ್ರವಂತ ವರ್ತಮಾನವನ್ನು ಕೇಳುತ್ತಾ ಇದ್ದೇನಲ್ಲ. ಚಂಡಮುಂಡರ ಮರಣದ ವಾರ್ತೆ ರಥವೊಡರಿ ಆಯುಧ ಪಾಡಿಯಾಗಿ ಉಸಿರು ಕಟ್ಟಿದೆ, ಕಂಪಿಸಿದರೆ
ಕಮಟ ಅಲ್ಲಾಡಿ ಹೋದವೇ ಅಷ್ಟದಿಗ್ಗಜಗಳು ಕತ್ತಿಯೆತ್ತು ಆಯುಧವನ್ನು ಹಿಡಿದು ದಾನವ ತತಿಯನ್ನು ಸೇರಿಸಿಕೊಂಡು ಅತುಳ ವಿಕ್ರಮಿ ಕೈಯಲ್ಲಿ ಆಯುಧವನ್ನು ಹಿಡಿದು ಘನತರವಾದಂತಹ ಕಾರ್ಯಕ್ಕೆ ನಾನು ಹೊರಟವನಿದ್ದೇನೆ. ಹೌದು, ಏನದು? ಲೋಕ ಸಂಚಾರಕ್ಕೆ ಹೊರಟಂತಹ ಚಂಡಮುಂಡರು ಕದಂಬಕಾಂತಾರದಲ್ಲಿ ಹೆಣ್ಣಿದ್ದಾಳೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಆಕೆಯನ್ನು ತನ್ನ ಮದುವೆಯಾಗಬೇಕು ಎನ್ನುವಂತಹ ತೀರ್ಮಾನದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸಂಧಾನ ವಿಫಲವಾಯಿತು. ಸಂಗ್ರಾಮವೇ ಎನ್ನುವ ನಿರ್ಣಯಕ್ಕೆ ಬಂದರು. ಹೋಗಿ ಎಳೆದುಕೊಂಡು ಬಾ ಎನ್ನುವ ಹಾಗೆ ದುರ ಪರಾಕ್ರಮಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಎಲ್ಲಿಂದ? ಕೇವಲ ತನ್ನ ಹುಂದಾರ ಮಾತ್ರದಿಂದ ಪ್ರಕರಣ ಕೈಬಿಟ್ಟೆ. ಇಲ್ಲ, ಗಂಡುಗಳಿಗಲಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಖಂಡಿಕೆಯಾಗಿ ಬಂದಾಳಂತೆ. ಶಿವ ಶಿವ, ಚಂಡಮುಂಡರನ್ನು ಕಳೆದುಕೊಂಡೆ. ನಿಜ. ಈಗ ಏನು ನಿರ್ಣಯ ಮಾಡಿದ? ಇಲ್ಲಿರುವಂತಹ ಸಮಯ ಇದಲ್ಲ ಎನ್ನುವ ಹಾಗೆ ರಥವಡರಿ ಆಯುಧ ಪಾಣಿಯಾಗಿ ನಾನೇ ಹೊರಟಿದ್ದೆ. ನೀನೇ ಹೊರಟೆ? ನಿಜ. ನೀನು ಕಾಲನ್ನು ಹೊರಗಿಟ್ಟ ಮೇಲೆ ಮತ್ತೆ ಒಂದು ನಿರ್ಣಯ ಆಗದೆ ಬರುವವನಲ್ಲ. ಖಂಡಿತ. ಈ ಪ್ರಕರಣದ ನಿರ್ಣಯವನ್ನು ಯೋಚಿಸುವಾಗ ನಿನ್ನಲ್ಲಿ 4 ಮಾತಾಡಬೇಕು ಎನ್ನುವುದಾಗಿ ಅಂತರಂಗ ನನಗೆ ಪ್ರಚೋದನೆ ಕೊಡುತ್ತಾ ಉಂಟು. ಒಂದು ಅವಕಾಶ. ಧನುಜೇಶ ಪಾದತ್ವಯಗಳಿಗೆ ಮತ್ತೊಮ್ಮೆ ಪಡಮಟ್ಟಿದ್ದೇನೆ. ಎಲ್ಲಾ ಬಲಗಳನ್ನು ಒಟ್ಟುಗೂಡಿಸಿಕೊಂಡು ಈ ಪ್ರಕರಣಕ್ಕೊಂದು ಇತ್ಯರ್ಥವನ್ನು ಹಾಡಿಬಿಡ್ತೇನೆ ಎನ್ನುವುದಾಗಿ ನಿರ್ಣಯ ಮಾಡುವವನಂತೆ ಹೊರಟು ನಿಂತಿದ್ದೆ. ಪ್ರಭು, ಯಾವುದಕ್ಕಾದ್ರೂ ಒಂದು ಇತ್ಯರ್ಥವನ್ನು ನಾವು ಮಾಡಬೇಕು ಎಂದಾದ್ರೆ ಆರಂಭದಿಂದಲೇ ನಾವು ಅರ್ಥ ಆಗುತ್ತಾ ಹೋಗಬೇಡ್ವೆ?
ನಿನ್ನ ಅಳಿಯನಾಗಿ, ನಿನ್ನ ತಂಗಿಯ ಮಗನಾಗಿ, ನಿನ್ನ ಸೇನಾ ಸಚಿವನಾಗಿ ಇಲ್ಲಿಯವರೆಗೆ ಗುರುತಿಸಿಕೊಂಡವನಾಗಿ, ನಿನ್ನ ಅಳಿಯ ಎನ್ನುವಂತ ಸಂಬಂಧದಿಂದ ಬಂದದ್ದಲ್ಲ, ಈ ಶೋಣಿತಾಪುರದ ಪ್ರಜೆಯಾಗಿ ಸಚಿವನಾಗಿ ನನಗೊಂದು ಹೊಣೆಗಾರಿಕೆ ಉಂಟು ಎನ್ನುವ ಕಾರಣಕ್ಕಾಗಿ ಈ ವಿಪ್ಲವದ ಸಮಯದಲ್ಲಿ ಎದ್ದು ಬಂದವನಿದ್ದೇನೆ. ಒಳ್ಳೆಯದು. ರಾಜನನ್ನು ಅನುಸರಿಸುವ, ನಾಯಕರನ್ನು ಅನುಸರಿಸುವ ಹಿಂಬಾಲಕರಲ್ಲಿ 3 ವಿಧ. ನಿನಗೆ ಗೊತ್ತಿಲ್ಲದೆ ಇರುವುದಲ್ಲ, ಸ್ಮರಿಸುವುದು ಮಾತ್ರ, ಪಾಠ ಮಾಡುವುದಲ್ಲ. ಪ್ರಭೋ, ಯಂತ್ರ ಪುರುಷರು ಬೇರೆ, ವಿಷಾದ ಪುರುಷರು ಬೇರೆ, ಸ್ವಾತ್ಮ ಪುರುಷರು ಬೇರೆ ಅಂತೆ. ಕೆಲವರು ಯಂತ್ರ ಪುರುಷರು, ಅವರಿಗೆ ಸ್ವಂತಿಕೆ ಇಲ್ಲ. ಎದುರು ನಾವು ಏನು ಹೇಳಿದ ಹಾಗೆ ಅವರು ನಡೆಯುವುದು. ಯಾಂತ್ರಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು. ಎಡಕ್ಕೆ ಸರಿ ಅಂತ ಹೇಳಿದ್ರೆ ಎಡಕ್ಕೆ ಹೋಗುದು, ಬಲಕ್ಕೆ ಸರಿ ಅಂತ ಹೇಳಿದ್ರೆ ಬಲಕ್ಕೆ ಹೋಗುದು, ಎರಡೂ ಸರಿ ಇಲ್ಲ ಅಂತ ಹೇಳಿದ್ರೆ ನಡುವಿನಲ್ಲಿ ಹೋಗುದು. ಅವ ಹೇಳಿದ ಹಾಗೆ ಇವರು ಕೇಳು. ಇನ್ನೊಂದು ವರ್ಗ ಉಂಟು, ಏನು? ವಿಷಾದ ಪುರುಷರು. ತಮ್ಮ ನಾಯಕ ಮಾಡುವಂತಹ ಒಂದೊಂದು ಕಾರ್ಯದ ಬಗ್ಗೆಯೂ ಅವರು ಯೋಚಿಸ್ತಾರೆ. ಕೆಟ್ಟ ಕಾರ್ಯವನ್ನು ಕಂಡ್ರೆ ಅವರಿಗೆ ವಿಷಾದ ಆಗ್ತದೆ. ಆದ್ರೆ ಏನು ಮಾಡುವ, ಮಾತಾಡ್ಲಿಕ್ಕೆ ಅವರಿಗೆ ಅಧಿಕಾರವು ಧೈರ್ಯವು ಎರಡೂ ಇರುವುದಿಲ್ಲ. ಅಯ್ಯೋ ಹೀಗಾಗಿ ಹೋಯ್ತಲ್ಲ, ಅಯ್ಯೋ ಹಾಗಾಗಿ ಹೋಯ್ತಲ್ಲ, ಅಯ್ಯೋ ಹೀಗಾಗಬಾರ್ದಿತ್ತಲ್ಲ, ಹೀಗೆ ವಿಷಾದ ಪಡುವುದು ಮಾತ್ರ ಅವರಿಗಿರುವ ವ್ಯಾಪ್ತಿ. ಇನ್ನೊಂದು ಸ್ವಾತ್ಮ ಪುರುಷರು, ತಮಗೆ ಸರಿ ಕಂಡದ್ದನ್ನು, ತಾವು ಸರಿ ಎನ್ನುವುದಾಗಿ ಯಾವುದನ್ನು ಯೋಚಿಸಿದ್ದೇವೋ, ತಮಗೆ ಯಾವುದು ತಪ್ಪು ಎನ್ನುವುದಾಗಿ ಕಂಡಿತೋ ಅದನ್ನು ಆತ್ಮಸಾಕ್ಷಿಗೆ ದ್ರೋಹ ಮಾಡದೆ ನಾಯಕನಲ್ಲಿ ಹೇಳಬಲ್ಲರು. ನಾನು 2 ವರ್ಗಕ್ಕೂ ಸೇರಿದವನಲ್ಲ ಅಂತ ನಿನಗೆ ಗೊತ್ತುಂಟು. ಖಂಡಿತ. ನನ್ನ ಅಂತರಂಗಕ್ಕೆ ಗೋಚರಿಸಿದ ಸತ್ಯವನ್ನು ನಿನ್ನಲ್ಲಿ ಹೇಳದೆ ಉಳಿದೆ ಎಂದಾದ್ರೆ ನಾನು ಆತ್ಮವಂಚನೆ ಮಾಡಿದ ಹಾಗಾಯಿತು, ಹಾಗಾದೀತು. ರಾಷ್ಟ್ರದ್ರೋಹ ಮಾಡಿದ ಹಾಗಾದೀತು. ರಾಷ್ಟ್ರಕ್ಕೆ ಬರುವ ಸಮಸ್ಯೆ ಬೇರೆ ಅಲ್ಲ, ರಾಷ್ಟ್ರ ನಾಯಕನಿಗೆ ಬರುವ ಸಮಸ್ಯೆ ಬೇರೆ ಅಲ್ಲ. ಪ್ರಭೋ, ಇಲ್ಲಿಯವರೆಗೆ ಅಳೆದು ತೂಗಿ ಯಾವ ಪ್ರಕರಣವನ್ನಾದರೂ ಮುನ್ನಡೆಸುತ್ತಿದ್ದಂತ ನೀನು ಈ ಪ್ರಕರಣದಲ್ಲಿ ಭ್ರಮೆಯಾದೆಯಾ? ನೀನು ಭ್ರಮೆಯಾಗುವುದಕ್ಕುಂಟೆ ಇಲ್ಲಲ್ಲ. ಅಥವಾ ಭ್ರಮೆಯನ್ನು ನೀನೇ ಆವಾಹಿಸಿಕೊಂಡೆಯ? ಮನಸ್ಸಿನ ಶರಹತಿಗೆ ಸಿಲುಕಿದೆ. ಕಾಮನ ಬಾಣ, ಹೆಣ್ಣೊಬ್ಬಳ ಬಗ್ಗೆ ನಿನಗೆ ಬಯಕೆ, ಇದು ವಿಶೇಷ ಕಾಣ್ತದೆ ಪ್ರಭು. ಯಾಕೋ? ಹಸಿವೆ ಎಷ್ಟಿದ್ದರೂ ಸಿಂಹ ಹೋಗಿ ಹುಲ್ಲು ತಿಂತದ? ಇಲ್ಲ ಇಲ್ಲ, ಇಲ್ವಲ್ಲ. ನೀನು ಇಲ್ಲಿಯವರೆಗೆ ಮದುವೆ ಆಗುವುದಕ್ಕೆ ಬಂದಂತಹ ಹೆಣ್ಣು ಮಕ್ಕಳನ್ನೇ ಕಡೆಗಣ್ಣಿನಿಂದ ನೋಡಿದವಲ್ಲ. ಮೇನಕಾದಿ ಅಪ್ಸರೆಯರು ನಿನ್ನ ಸೇವೆಯಲ್ಲಿ ಇದ್ದಾರೆ. ಒಂದು ದಿವಸವೂ ಅವರ ಬಗ್ಗೆ ಬಯಕೆಯ ಕಂಗಳಿಂದ ನೋಡಿದವನಲ್ಲ. ನೋಡದೇ ಇರುವ ಹೆಣ್ಣಿಗೆ ಬೇಕಾಗಿ ಚಂಡಮುಂಡರ ಮಾತನ್ನೇ ಪ್ರಮಾಣ ಎನ್ನುವುದಾಗಿ ಸ್ವೀಕರಿಸಿ ನೀನು ಹಂಬಲಿಸಿ ಹೋಗುತ್ತಿ ಎಂದಾದ್ರೆ ಪ್ರಭೋ, ಮದುವೆ ಆಗುವುದಿದ್ರು ನೋಡದೇ ಇರುವ, ಹಸಿವೆ ಆಗುವಾಗ ಹುಲ್ಲು ತಿನ್ನುವ ಸಿಂಹದ ಹಾಗೆ ಹೋಯ್ತಲ್ಲ ನಿನ್ನ ಪ್ರಕರಣ. ಪ್ರಭೋ, ದೈತ್ಯನಾಥ ಎನ್ನುವ ಬಿರುದು ನಿನಗೆ, ಧನುಜೇಶ ಎನ್ನುವ ನೆಗಳತೆ ನಿನಗೆ. ಕೇವಲ ಧನುಜರಿಗೆ ಮಾತ್ರ ಅಲ್ಲಲ್ಲ, ದೈತ್ಯರು ಇದ್ದಾರೆ, ರಾಕ್ಷಸರು ಇದ್ದಾರೆ, ಯಕ್ಷರು ಇದ್ದಾರೆ, ಎಲ್ಲರೂ ಒಪ್ಪುವ ಹಾಗೆ ಬದುಕಿದವ ನೀನು. ನಮ್ಮಲ್ಲಿ ಏನು ಇಲ್ಲದಾಗ, ನಮ್ಮಲ್ಲಿರುವ ತಾಳ್ಮೆ ನಮ್ಮಲ್ಲಿ ತುಂಬಾ ಇದ್ದಾಗ ನಾವು ತೋರಿಸುವ ವರ್ತನೆ, ಇದೆರಡು ಒಬ್ಬನ ಗುಣನಡತೆಯನ್ನು ನಿರ್ಣಯ ಮಾಡ್ತದೆ ಪ್ರಭು. ಯಾವುದು ಇಲ್ಲದೆ ಇರುವಾಗ ಎಲ್ಲವನ್ನು ನಿಯಂತ್ರಿಸುವ ತಾಳ್ಮೆ ಇತ್ತು, ಎಲ್ಲವೂ ಇದ್ದಾಗ ಕಳೆದುಕೊಳ್ಳುವ ವರ್ತನೆ ಬೇಕೇ. ಒಬ್ಬಳ ಹೆಂಡಿಗೆ ಬೇಕಾಗಿ ದೈತ್ಯನಾಥ ಎನ್ನುವ ನಿನ್ನ ಪದವಿಯನ್ನು ಕಳೆದುಕೊಳ್ಳದಿರು, ಯೋಚಿಸು, ವಿಮರ್ಶಿಸು, ವಿವೇಚಿಸು. ಅಯ್ಯ ರಕ್ತ ಬೀಜ, ಕದಂಬ ಕಾಂತಾರದಲ್ಲಿರುವಂತ ಹೆಣ್ಣು ಒಬ್ಬಳು ಸುಂದರಿಯಾದಂತ ತರುಣಿ, ಆದ ಕಾರಣ ಆಕೆಯನ್ನು ನಾನು ಬಯಸಿದ್ದೇನೆ. ಇದರಲ್ಲಿ ತಪ್ಪೇನಿದೆ ಹೇಳು? ಇನ್ನು ಹಾಗೆ ಮದುವೆ ಆಗಲಿಕ್ಕೆ ಹೊರಟ ನೀನು ಗಂಡಲ್ವಾ? ಗಂಡು. ಮದುವೆ ಆಗುವವಳು ಹೆಣ್ಣಾಗಿರ್ಬೇಕಲ್ಲ? ಅಲ್ಲ ಅಲ್ಲ, ಮತ್ತೆ ಯಾರಂತ ಬೇಕಲ್ಲ ಅವಳು? ತರುಣಿ ಅಲ್ಲವಳು ಆಗಿ ಮಾಯೆ, ಆಗಿ ಮಾಯೆ, ಅರಬಿ ಮಾಯೆ.
ತರುಣಿಯಲ್ಲ ಅವಳು ಆದಿಮಾಯಿಯೇ ಪ್ರಭಾ, ರಕ್ತಬೀಜ ಹೆಣ್ಣಾಗಿಯೇ ಇರುವುದು ಹೌದಾದ್ರೆ ನೀನು ಮದುವೆ ಆಗುವುದಕ್ಕೆ ನಮ್ಮ ಆಕ್ಷೇಪ ಅಲ್ಲ. ಮತ್ತೆ ಯಾಕೆ? ಪ್ರಭಾ, ಬಂದವಳು ತರುಣಿಯಲ್ಲ. ಎರಡೆರಡು ಕಾರಣದಿಂದ ತರುಣಿಯಲ್ಲ. ಯಾವ ಕಾರಣ? ಒಂದನೇ ಕಾರಣ, ತರುಣಿ ಎನ್ನುವುದಾಗಿ ಹೇಳಬೇಕಾದ್ರೆ ಒಂದು ಪ್ರಾಯ ನಿರ್ಣಯ ಇಲ್ವಾ? ಇರ್ಬೇಕಲ್ಲ. ಹಾಗೆ ನೋಡಿದ್ರೆ ಇವಳಷ್ಟು ದೊಡ್ಡ ಮುದುಕಿಯೇ ಇಲ್ಲ ಪ್ರಭು. ಮುದುಕಿ ಹೌದು. ಅಲ್ಲ, ತಮ್ಮಂದಿರಾದಂತಹ ಚಂಡಮುಂಡರು ಬಂದು ಹೇಳಿದ್ರಲ್ಲ, ನಮ್ಮ ಕದಂಬ ಕಾಂತಾರದಲ್ಲಿ 3 ಲೋಕದಲ್ಲಿ ಅಷ್ಟು ಅಸ್ತರ್ಯ ಅಂತ ಸುಂದರಿಯನ್ನು ನಾವು ನೋಡ್ಲಿಲ್ಲ ಎನ್ನುವ ಹಾಗೆ. ಹಾಗಾದ್ರೆ ಇವತ್ತೆಲ್ಲ ಅವಳು ಅವರು ಕಣ್ಣಿನಿಂದ ನೋಡಿದ್ದಲ್ಲ, ಕಣ್ಣಿನಿಂದ ನೋಡಿದ್ರು. ನಿಜವಾಗಿ ಏನಾದ್ರೂ ಪರೀಕ್ಷೆ ಮಾಡಿದ್ದಾರೆ? ಏನು ಪರೀಕ್ಷೆ? ಪರೀಕ್ಷೆ ಮಾಡ್ಲೇ ಇಲ್ಲ. ಮೇಲಿಂದ ಮೇಲೆ ಕಂಡತನ್ನು ಚಂದ ಅಂತ ಯೋಚಿಸಿ ನಿನ್ನಲ್ಲಿ ಬಂದು ಹೇಳಿದ್ದಾರೆ. ಅದನ್ನೇ ನೀನು ಪ್ರಮಾಣ ಅಂತ ಸ್ವೀಕರಿಸಿದೆ ಪ್ರಭು. ಅಲ್ಲ, ಮತ್ತೆ ಕದಂಬ ಕಾಂತಾರ ಅಂದ್ರೆ ಎಂತದ್ದು? ಒಂಟಿ ಹೆಣ್ಣು ಇರುವಂತಹ ಒಂದು ಪ್ರೇಕ್ಷಣೀಯ ಸ್ಥಳವ ಅಲ್ಲ ಅಲ್ಲವಲ್ಲ? ಕಗ್ಗತ್ತಲೆಯ ಕಾನನ. ಅಲ್ಲಿಗೆ ಯಾವನಾದ್ರೂ ಹೋಗುವಾಗ 10 ಸಲ ಯೋಚನೆ ಮಾಡ್ಬೇಕು. ಅಂತಲ್ಲಿ ಒಬ್ಬಳು ಹೆಣ್ಣು ಮೇಲಿನಿಂದ ಇಳಿಬಿಟ್ಟ ಬಂಗಾರದ ಸಂಕೋಲೆಗೆ ಕಟ್ಟಿದ ಉಯ್ಯಾಲೆಯಲ್ಲಿ ನಿರ್ಬಿಡೆಯಿಂದ ನಿರ್ಭಯಳಾಗಿ ನಿರ್ಲಜ್ಜಳಾಗಿ ದಾನವನ್ನು ಹಾಡುತ್ತಾ ಅಲ್ಲಿ ಕುಳಿತಿದ್ದಾಳೆ ಅಂದ್ರೆ ಅರ್ಥ ಎಂತದ್ದು ಪ್ರಭು? ಅದೇ ಹೇಳಿ, ಏನು? ಪ್ರಾಯದಲ್ಲಿಯೂ ತರುಣಿಯಲ್ಲ, ಶಾರೀರಿಕವಾಗಿಯೂ ಅವಳು ತರುಣಿಯಲ್ಲ. ಮತ್ತೆ ಮತ್ತೆ ಯಾರು ಅಂತ ಕೇಳಿದ್ರೆ ಯಾರು? ಗಂಡು ಅಲ್ಲ, ಹೆಣ್ಣು ಅಲ್ಲ. ಪುರುಷಾಗ್ರಣಿಗಳೆಲ್ಲ ಆಹವ ಸಮರ್ಥನಾದ ನಿನ್ನನ್ನು ಕರೆದು ಪಂಥಾಹ್ವಾನ ಕೊಡುವುದಕ್ಕೆ ಹೆದರ್ತಾರೆ. ಹೆಣ್ಣೊಬ್ಬಳು ಕರೆಯುತ್ತಾಳೆ ಎಂದಿದ್ರೆ ಮದುವೆ ಆಗುವುದಕ್ಕೆ ಸಿಕ್ಕಾಳುತ್ತ ಭಾವಿಸಿದ್ಯಾ? ಮತ್ತೆ ಮದುವೆ ಆದ್ಮೇಲೆ ನಿನಗೆ ಒಂದು ಅವಳೊಂದಿಗೆ ದಾಂಪತ್ಯ ಮಾಡಬೇಕು ಎಂದಾದ್ರೆ ಅವಳ ಶರೀರವು ನಮ್ಮ ಹಾಗೆ ರಕ್ತ ಮಾಂಸ ಮೇಧಸ್ಸುಗಳಿಂದ ಆಗಬೇಡುವ? ಆಗ್ಬೇಕು. ಅವಳಿಗೆ ಬೆವರುದಿಲ್ಲ ಪ್ರಭು, ಬೆವರುದಿಲ್ಲ. ಮತ್ತೆ ಅವಳಿಗೆ ಬಾಯಾರಿಕೆ ಇಲ್ಲ, ಅವಳಿಗೆ ಹಸಿವೆ ಇಲ್ಲ, ಅವಳದ್ದು ಮಣ್ಣಿನಿಂದ ಆದ ದೇಹ ಅಲ್ಲ. ಹಾಗಾದ್ರೆ ಅವಳು ಬದುಕುವುದಾದ್ರೂ ಹೇಗೆ? ಬದುಕೇ ಇಲ್ಲ ಅವಳು. ಮತ್ತೆ ಬದುಕಿರ್ಲಿಕ್ಕೆ ಹುಟ್ಟಿದ್ರಲ್ಲ. ಬದುಕು, ಹುಟ್ಟು, ಸಾವು ಈ ವ್ಯಾಪ್ತಿಯ ಒಳಗಿರುವವಳಲ್ಲ. ಸಂಕಲ್ಪ ಮಾತ್ರದಿಂದ ಮಾಯೆಯಾಗಿ ಕಾಣಿಸಿದವಳು. ಸತ್ಯವೂ ಅಲ್ಲದ ಸುಳ್ಳೂ ಅಲ್ಲದ ಅನಿರ್ವಚನೀಯ ಸಿದ್ಧಿಯಾದಂತಹ ಮಾಯೆಯನ್ನು ನಿಯಂತ್ರಿಸುವ ಆದಿ ಮಾಯೆಯೇ ಇಳಿದು ಬಂದಿದ್ದ. ಯಾಕೆ ಬಂದಿದ್ದ? ಯಾಕೆ ಬಂದದ್ದು? ಯಾಕೆ ಪ್ರಭು, ಹವಿರ್ ಭೋಜನ ಏನಿದ್ರು ದೇವತೆಗಳಿಗೆ ಸಿಗಕೂಡದು, ನಮಗೇ ಸಿಗಬೇಕು. ಸಿಗಬೇಕು. ನೀನೊಂದು ಕಟ್ಟಪ್ಪಣೆ ಮಾಡಿದ. ಹೌದು. 3 ಮೂರ್ತಿಗಳನ್ನು ನಿನ್ನ ಅಧೀನದಲ್ಲಿ ಇಟ್ಟುಕೊಂಡೆ. ಸುಮನಸರೆಲ್ಲ ನೀನು ಹೇಳಿದ ಹಾಗೆ ಕೇಳುವ ಹಾಗೆ ಮಾಡಿದೆ. ಋಷಿ ಮುನಿಗಳು ನಿನಗೆ ಹವಿಸ್ಸು ಕೊಡುವ ಹಾಗೆ ಮಾಡಿದೆ. ಅವರೆಲ್ಲರೂ ಇವಳ ಪಾದಬುಡಕ್ಕೆ ಹೋಗಿದ್ದಾರೆ ಪ್ರಭು. ನೋಡು ರಕ್ತಬೀಜ, ನನ್ನ ತಾಯಿ ಧನುದೇವಿಯ ಆಕಾಂಕ್ಷೆ ಏನಿತ್ತು? ಲೋಕಮುಖದಲ್ಲಿ ಶುಂಭನಿಶುಂಭರು ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳಬೇಕು, 3 ಲೋಕವನ್ನು ತಮ್ಮ ಆಧೀನದಲ್ಲಿ ಇರಿಸಿಕೊಳ್ಳಬೇಕು ಎನ್ನುವಂತಹ ಮಾತನ್ನು ಹೇಳಿದರು. ಅದಕ್ಕೆ ತಕ್ಕುದಾದಂತಹ ರೀತಿಯಲ್ಲಿ ಶುಂಭ ಏನೆಂಬುದನ್ನು ಲೋಕಮುಖಕ್ಕೆ ತೋರಿಸುವುದಕ್ಕೆ 3 ಲೋಕವನ್ನು ನಾನು ಸ್ವಾಧೀನಪಡಿಸಿಕೊಂಡೆ. ಏನಾಯ್ತು ಅದರಲ್ಲಿ ತಪ್ಪು? ಪ್ರಭು, ನಮ್ಮ ನೆಲೆಯಿಂದ ಯೋಚಿಸಿದರೆ ತಪ್ಪಿಲ್ಲ ಅಂತ ಕಾಣಬಹುದು. ಆದರೆ ಸಾರ್ವತ್ರಿಕವಾಗಿ ಯೋಚಿಸುವುದಿಲ್ಲ. ಧನುದೇವಿಗೆ ಹೇಗೆ ಧನುದೇವಿಯ ಮಗ ಪ್ರಪಂಚದಲ್ಲಿ ಸುಖವಾಗಿ ಬದುಕುವುದಕ್ಕೆ ಮತ್ತೊಬ್ಬರನ್ನು ತುಳಿದ್ರು ತಪ್ಪಲ್ಲ ಅಂತ ಕಾಣ್ತದ, ಹಾಗೆ ಅದಿತಿ ದೇವಿಗೆ ತನ್ನ ಮಕ್ಕಳು ಕಣ್ಣೀರು ಸುರಿಸುವಾಗ ಬೇಸರ ಆಗ್ತದ ಇಲ್ಲ? ನಿನ್ನ ತಾಯಿಯಾದ ಧನುದೇವಿ ನಿನಗೆ ತಾಯಿ ಅಥವಾ ನಮಗೆ ತಾಯಿ? ಇವಳು ಹಾಗಲ್ಲ, ಪ್ರಪಂಚಕ್ಕೆ ತಾಯಿ. ನಮ್ಮ ತಾಯಿ ಮತ್ತೊಬ್ಬನಿಗೆ ತಾಯಿ ಅಲ್ಲ. ಈಗ ನಿನ್ನ ತಾಯಿ ನಿನಗೆ ದೇವರು, ನಿನ್ನ ಮೇಲೆ ಗೌರವ ಇಟ್ಟ ನಮಗೂ ದೇವರಾಗಿ ಕಾಣಬಹುದು. ದೇವತೆಗಳಿಗೆ ದೇವರ, ದೇವತೆಗಳ ತಾಯಿಯಾದಂತ ಅದಿತಿ ದೇವಿ ನಿನಗೆ ದೇವರ ಅಲ್ಲವಲ್ಲ? ಇವಳು ಪ್ರಪಂಚಕ್ಕೆ ತಾಯಿ, ಹಾಗಾಗಿ ಪ್ರಪಂಚಕ್ಕೆ ದೇವರು. ಪ್ರತಿಯೊಬ್ಬರ ಕಣ್ಣೀರು ಒರೆಸಬೇಕಾದಂತಹ ತಾಯಿಯ ಜಾಗದಲ್ಲಿದ್ದಾರೆ. ಹಾಗಾಗಿ ದೇವತೆಗಳ ಕಣ್ಣೀರು ಒರೆಸುವುದಕ್ಕೆ ನಮ್ಮ ಕಣ್ಣೀರನ್ನು ಸಮಸ್ಥಿತಿಯನ್ನು ಕಾಪಾಡುವುದಕ್ಕೆ ಬಂದಿದ್ದಾಳೆ. ನೀನು ದೇವತೆಗಳಿಗೆ ಹವಿಸು ಕೊಡಬಾರ್ದು ಅಂತ ಹೇಳಿದೆ. ಅವಳ ರಕ್ಕಸರನ್ನೇ ತನ್ನ ಧರ್ಮ ಯಜ್ಞದಲ್ಲಿ ಹವಿಸುಗಳಾಗಿ ಹೋಮಿಸಿ ದೇವತೆಗಳಿಗೆ ಸಮರ್ಪಿಸಲಿಕ್ಕೆ ಹೊರಟಿದ್ದಾರೆ. ದೈತ್ಯವರರನ್ನು ಸಂಹರಿಸಿ
ತ್ರಿದಶರನ್ನು ಪೊರೆಯುವ ನಿರ್ಧಾರ ಮಾಡಿದ್ದಾಳೆ. ಓಹೋ, ಸರ್ವೇಶ್ವರಿ ಇದ್ದಾಳೆ, ಆಗಲಿ. ಲೋಕನಾಯಕಿ ಇದ್ದಾಳೆ. ಅವಳಿಗಿಂತ ಮೇಲಿನದ್ದು ಮತ್ತೊಂದಿಲ್ಲ. ಸರಿಯಾಗಿ ನೋಡಿದ್ರೆ ಅಣೋರಣೀಯಳು, ಮಹತಾಮಹಿಯಳು, ಸಣ್ಣವಳಾಗಿಯೂ ಕಾಣಬಲ್ಲಳು, ದೊಡ್ಡವಳಾಗಿಯೂ ತೋರಬಲ್ಲಳು. ಇಂತಹ ಸಾಮರ್ಥ್ಯ ಇರುವ ಇಚ್ಛಾಶಕ್ತಿ ಸಂಯುಕ್ತವನ್ನು ಮಾಡಿದ ಕಾರ್ಯ ಒಂದೇ ಎರಡೇ. ಸುಗ್ರೀವ ನಗೆಯಿಂದ ಒಮ್ಮೆ ಸತ್ತ, ಮತ್ತೆ ಬದುಕಿದ. ಸುಂದರಿಯಾದ ತರುಣಿಯ ನಗೆಯಿಂದ ಕೆಲವರೆಲ್ಲ ಸಾಯ್ತಾರೆ. ಅಲ್ಲ, ಹೋಗುವಾಗ ಸರಿಯಾದಂತ ರೀತಿಯಲ್ಲಿ ನನ್ನ ಮಾತನ್ನು ಕೇಳಿಕೊಂಡು ಹೋದ. ಆದ್ರೆ ಬರುವಾಗ ಆಕೆಯ ದೇವಿಯ ಭಜನೆಯನ್ನು ಮಾಡಿಕೊಂಡು ಬಂದಾರಲ್ಲ, ಅದು ನನಗೆ ಆಗತ್ತೆ. ನಿನಗೆ ಆಗದ್ದಲ್ಲ, ಯಾವತ್ತಿಗೂ ನಿನಗೆ ಆಗತ್ತೆ. ನಿನಗೆ ಆಗದ್ದನ್ನು ಅವಳು ಮಾಡಿದ್ದಾಳೆ. ನಗೆಯಿಂದ ಒಬ್ಬನನ್ನು ಕೊಲ್ಲಿಕ್ಕೆ ನಿನಗೆ ಆದೀತಾ? ಅದಾಗುವುದಿಲ್ಲ. ಅವಳಿಗೆ ಆಗ್ತದೆ. ನಾನು ಯಾಕೆ ಹೇಳಿದೆ? ಸುಂದರಿಯಾದ ತರುಣಿಯ ನಗೆಗೆ ಕೆಲವೆಲ್ಲ ಯುವಕರು ಸಾಯುವ ಕ್ರಮ ಉಂಟು. ಆಗಲೇ ಸಾಯುವುದಿಲ್ಲ. ಕೆಲವು ಸಮಯ ಆಗಿ ಆ ನಗೆಗೆ ಸಿಕ್ಕಿ ಬಿದ್ದು ಮತ್ತೆ ಒಮ್ಮೊಮ್ಮೆ ಸಾಯುವುದು. ಇದಾಗಲ್ಲ, ಆಗಲೇ ಸತ್ತು ಬಿದ್ದಿದ್ದ. ಜಾಲವನ್ನು ಬೀಸಿದ್ದಾಳೆ ಪ್ರಭು. ಬಹಿರಂಗದಲ್ಲಿ ಕಾಣುವ ಜಾಲ ಅಲ್ಲ, ಮದುವೆ ಎನ್ನುವುದಾಗಿ ಅಂತರಂಗದ ಜಾಲ. ಒಂದು ಹೇಳ್ಬೇಕ ನಾನು, ಏನು? ಈ ಪ್ರಪಂಚದಲ್ಲಿ ಯುವಕರು ಸಾಯ್ಲಿಕ್ಕೆ ಅದೊಂದು ಸಾಕು, ಅಂತರ್ಜಾಲ. ಒಳಗಿನಿಂದಲೇ ಜಾಲವನ್ನು ಬೀಸಿ ನಮ್ಮನ್ನೆಲ್ಲ ಕುಣಿಕಿಗೆ ಹಾಕಿ ಈ ಅಂತರ್ಜಾಲದೊಳಗೆ 3 ಹೊತ್ತು ಬೀಳುವ ಹಾಗೆ ಮಾಡಿ ನಾವು ಮೇಲೆ ಎಳೆದ ಹಾಗೆ ನಮ್ಮನ್ನು ತಲೆಯನ್ನು ತಗ್ಗಿಸುವ ಹಾಗೆ ಮಾಡುವುದಕ್ಕೆ ಅವಳು ಹಣೆದಂತ ಒಂದು ಬಲೆ. ಪ್ರಭಾ ಬಂದಂತ ಒಬ್ಬೊಬ್ಬರು ಎಂತವರು ಎನ್ನುವುದಾಗಿ ನೋಡದೆ ಅವರನ್ನೆಲ್ಲ ಕೊಂದು ಮುಗಿಸಿದ್ದಾರೆ. ಧೂಮ್ರಾಕ್ಷನ ಬೂದಿ ಅವಳ ಕಣ್ಣಿನಿಂದ ಬಂದ ಬೆಂಕಿಯಿಂದ ಆಗಿ ಹೋಗುತ್ತದೆ. ಸಾಮಾನ್ಯರಲ್ಲ ಚಂಡಮುಂಡರು, ಫಲಿತಾಂಶ ಕಾಣುವುದಿಲ್ಲ. ಕೊಲ್ಲುವರಿರ್ಪರೆ ಚಂಡಮುಂಡರನ್ನು ತ್ರಿಜಗದಿ. ಇವಳು ಕೊಂದಿದ್ದಾಳೆ ಎಂದಾದ್ರೆ ತ್ರಿಜಗಕ್ಕಿಂತ ಮೇಲಿನವಳು ಅಂತ ಅರ್ಥ. ಪ್ರಭೋ, ಒಂದು ಪ್ರಯೋಜನ ಇಲ್ಲದೆ ಬುದ್ಧಿಮಾಂದ್ಯನಾದ್ರೂ ಅವನ ಮಟ್ಟದ ಪ್ರಯೋಜನಕ್ಕೆ ಹೋಗ್ತಾನೆ. ನಿನ್ನಂತ ವಿವೇಕಿ, ನಿನ್ನಂತ ವಿವೇಚನಾಶೀಲ ಈಗೆಂದು ಪ್ರಯೋಜನ ಇಲ್ಲದ ಕಾರ್ಯಕ್ಕೆ ಹೊರಟು ಹೋಗುವುದೇ, ಮುಂದುವರಿಯುವುದೇ? ಕೂಡದು ಕೂಡದು ಕೂಡದು. ಅಯ್ಯ ರಕ್ತ ಬೀಜ, ಹಾಗಾದ್ರೆ ಈ ಪ್ರಕರಣದಲ್ಲಿ ನಿನ್ನ ಮನದಲ್ಲಿರುವಂತಹ ಅಭಿಪ್ರಾಯವನ್ನು ವಿತರಿಸು. ಅಭಿಪ್ರಾಯವನ್ನು ಹೇಳಬೇಕು ಎನ್ನುವುದಾಗಿ ಹಂಬಲಿಸಿ ಬಂದವ. ಅದ್ರ ಅವಕಾಶ ಬೇಕಲ್ಲ, ಕೊಡ್ತೇನಲ್ಲ. ನೀನು ಕೊಟ್ಟೆ ಎಂದಾದ್ರೆ ನಾನು ಹೇಳುವಂತ ಅಭಿಪ್ರಾಯಕ್ಕೆ ನೀನು ಪುರಸ್ಕಾರ ಕೊಟ್ರೆ ನನಗೊಬ್ಬನಿಗೆ ಅಲ್ಲ, ಇಡೀ ದಾನವ ಕುಲಕ್ಕೆ ಒಳಿತಾಗ್ತದೆ. ಕೆಡುಕಾಗುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಕೆಡುಕಾಗುವುದೊಂದನ್ನು ನೀನು ಹಿಡಿದುಕೊಂಡಿದ್ದಿ ಪ್ರಭು, ಅದನ್ನು ಬಿಡು. ಬಿಡು ಮೂರ್ಖತೆಯ ಬಿಡು ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣೆಗೆ ಭಕ್ತಿಯಿಂದಲೇ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲ್ಲಿ ಜಡ ಜಪೀಠನ ವರದ ನೆರದಲ್ಲಿ ಪಡೆದು ಸುಖವನ್ನು ಪಾಡುವುದೆನ್ನುತ್ತಲೇ ಇದು ನೀತಿ, ಇದು ನೀತಿಯೇ. ಬಿಡು ಮನದ ಮೂರ್ಖತೆಯ ಭೂಭಾ ಕೆಟ್ಟದಾದ ಆನೆಯಿಂದ ಒಂದು ತೋಟ ಹಾಳಾಗುತ್ತದೆ ಅಂತೆ, ಕೆಟ್ಟದಾದ ಅಳಿಯನಿಂದ ಒಂದು ಕುಟುಂಬ ನಾಶವಾಗುತ್ತದೆ ಅಂತೆ, ಕೆಟ್ಟದಾದ ಮಗನಿಂದ ಮನೆತನದ ಮರ್ಯಾದೆ ಹಾಳಾಗುತ್ತದೆ ಅಂತೆ, ಕೆಟ್ಟ ಮಂತ್ರಿಯಿಂದ ಒಬ್ಬ ರಾಜ ಹಾಳಾಗುತ್ತಾನೆ ಅಂತ. ಜಿಯಾ, ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ತಿರಸ್ಕರಿಸಬೇಕು, ಈ ಪ್ರಜ್ಞೆ ಇಟ್ಟುಕೊಳ್ಳದೆ ಒಬ್ಬ ರಾಜರಾದವ ವ್ಯವಹರಿಸಿದ ಎಂದಾದ್ರೆ ಎಲ್ಲಿಯವರೆಗೆ ಅನಾಹುತ ಆಗುತ್ತದೆ ಎನ್ನುವುದಕ್ಕೆ ಶೋಳಿತಾಪುರದ
ಪ್ರಸ್ತುತ ಪ್ರಕರಣವೇ ಜೀವಂತ ಸಾಕ್ಷಿ. ಚಂಡಮುಂಡನಂತಹ ಪುಂಡು ಹುಡುಗರು ಹೇಳಿದ್ದನ್ನು ಪ್ರಮಾಣ ಎನ್ನುವುದಾಗಿ ಸ್ವೀಕರಿಸಿ ಬಿಡ್ತೀನಿ. ನೀನು ಅನುಭವಿಯೂ ವಾಗ್ಮಿಯೂ ವೇದವಿದನೂ ಆದಂತ ಸುಗ್ರೀವನ ಮಾತನ್ನು ತಿರಸ್ಕರಿಸಿ ಅದರ ಪರಿಣಾಮವೇ ಇಲ್ಲಿಯವರೆಗೆ ಬಂದು ತಲುಪಿದೆ ಪ್ರಭು. ಜಿಯಾ, ಒಂದು ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಎನ್ನುವುದರಿಂದ ಸಭಾ ಮರ್ಯಾದೆ ನಿರ್ಣಯ ಆಗುವುದಲ್ಲ. ಎಲ್ಲಿ ಹಿರಿಯರಿದ್ದಾರೋ, ಎಲ್ಲಿ ವಿದ್ವತ್ತಿನ ಪ್ರಕಾಶ ಉಂಟೋ ಅದು ನಿಜವಾದ ಅರ್ಥದ ಸಭೆ. ಯಾವ ಸಭೆಯಲ್ಲಿ ಹಿರಿಯರಿಲ್ವೋ ಅದು ಸಭೆ ಅಲ್ಲ. ಯಾರು ಸತ್ಯ ಹೇಳುವುದಿಲ್ವೋ ಅವರು ಎಷ್ಟು ಪ್ರಾಯ ಆದ್ರೂ ಹಿರಿಯರಲ್ಲ. ಯಾವುದು ಛಲದಿಂದ ಕೂಡಿದ್ದೋ ಅದು ಯಾವತ್ತಿದ್ರೂ ಸತ್ಯ ಅಲ್ಲ. ಪ್ರಭು, ನೀನು ಛಲದಿಂದ ಕೂಡಿದ ವ್ಯವಹಾರಕ್ಕೆ ಹೊರಟಿದ್ದಿ, ಅದು ಸತ್ಯ ಅಲ್ಲ, ಅದು ಮೂರ್ಖತನ. ಕೋಟಿ ವರ್ಷದಿಂದ ಬೆಂಕಿಗೆ ಪತಂಗ ಆಹುತಿ ಆಗ್ತಾ ಉಂಟು, ಅದು ಆಹಾರ ಅಂತ ಭಾವಿಸಿ ಬೀಳ್ತಾ ಉಂಟು. ಹಾಗೆ ಆಗ್ತದೆ ನಮ್ಮ ಈ ವಿಷಯ. ತ್ರೈಜಗದೊಡತಿ ಲೋಕ ಮೂರನ್ನು ಮೀರಿ ನಿಂತವಳು ಬಂದಿದ್ದಾಳೆ. ಬ್ರಹ್ಮದೇವನನ್ನು ಮೀರಿ ನಿಂತವನೇನು, ಇಂದ್ರಾದಿ ದೇವತೆಗಳನ್ನು ನಿಯಂತ್ರಿಸಿದವನೇನು, ಮೀರಿ ನಿಲ್ಲುವುದಕ್ಕೆ ಏನು ಮಾಡಬೇಕು ಅಂತ ನೀನೇ ಕಲಿಸಿಕೊಟ್ಟವ. ಪ್ರಭು, ಮೂರು ಮೂರ್ತಿಗಳನ್ನು ಮೀರುವುದಕ್ಕೆ ಮೂರು ಮೂರ್ತಿಗಳಲ್ಲಿ ಒಬ್ಬನಾದಂತ ಬ್ರಹ್ಮನ ವರವನ್ನು ಪಡೆದೆ. ನೀನು ಇವಳನ್ನು ಪಡೆಯುವುದಕ್ಕಾಗುವುದಿಲ್ಲ ಪ್ರಭು, ಮತ್ತೆ ಇವಳನ್ನು ಮೀರುವುದಕ್ಕಾಗ್ತದೆ. ಹೇಗಾಗ್ತದೆ? ಬ್ರಹ್ಮನನ್ನು ಮೀರುವುದಕ್ಕೆ ಹೇಗೆ ಬ್ರಹ್ಮನ ಕಾಲು ಹಿಡಿದೆಯೋ ಹಾಗೆ ಇವಳನ್ನು ಮೀರುವ ದಾರಿ ಯಾವುದು ಅಂತ ಯಾರ್ಯಾರಲ್ಲಿ ಕೇಳುವುದಲ್ಲ. ಇವಳ ಕೈ ಹಿಡಿಯುವ ಯೋಚನೆಯನ್ನು ಬಿಡು. ಇವಳ ಕೈ ನೀನು ಹಿಡಿಯುವುದಲ್ಲ, ಮತ್ತೆ ನಿನ್ನ ಕೈ ಅವಳು ಹಿಡಿಬೇಕು. ಹೌದಾ? ಅದು ಹೇಗೆ? ಸುಲಭ. ತಾಯಿಯಾದವಳು ಕೈ ಹಿಡಿಯುವುದು ಯಾವಾಗ? ಅದು ಮಗು ಯಾವಾಗ? ಮಗು ಈಗ ನಡ್ಕೊಂಡು ಬಂದಾಗ ಕೂಗಿದಾಗ ಮಗು ಬೀಳ್ತದೆ ಅಂತ ಗೊತ್ತಾಗುವಾಗ ಕೈ ಹಿಡಿಯುದು ಅಲ್ವಾ? ಒಂದು ಕೆಲಸ ಮಾಡು ಪ್ರಭು, ನೀನು ಬಿದ್ದಿದ್ದಿ ಅಂತ ತೋರಿಸು, ಆಗ ಅವಳೇ ಕೈ ಹಿಡಿತಾಳೆ. ನೀನು ಕೈ ಹಿಡಿಬೇಕು ಅಂತ ಇಲ್ಲ. ಬಿದ್ದಿದ್ದಿ ಅಂತ ಎಲ್ಲಿ ತೋರಿಸುವುದು? ಇಲ್ಲಿ ಶೋಣಿತಾಪುರದ ಮನೆ ಅಂಗಳದಲ್ಲಿ ಅಲ್ಲ, ಕದಂಬ ಕಾಂತಾರಕ್ಕೆ ಹೋಗು, ಕತ್ತಿಯನ್ನು ಬದಿಗಿಡು, ದೊಪ್ಪನೆ ಅವಳ ಪಾದಕ್ಕೆ ಬೀಳು, ಕೈ ಹಿಡಿದ. ಬಂದವಳು ಸಾಮಾನ್ಯದವಳಲ್ಲ, ಲೋಕದ ಮಾತೆ, ಲೋಕವನ್ನು ರಕ್ಷಣೆ ಮಾಡುವವಳು. ಹಾಗೆ ಕಾಳಿಗರಗು ಎನ್ನುವ ಹಾಗೆ ಶುಂಭದಾನವ ಯಾವುದನ್ನು ಬಯಸಿ ಹೊರಟು ನಿಂತಿದ್ದಾನೋ. ನೀನು ಬಿದ್ದಿದ್ದಿ ಅಂತ ಗೊತ್ತಾದ್ರೆ ಸಾಕು, ಅವಳು ಕೈ ಹಿಡಿದು ಎತ್ತಿದ್ದಾಳೆ. ಅಲ್ಲ, ಬಿದ್ರಲ್ಲ ಎತ್ತು, ಬೀಳ್ಬೇಕಲ್ಲ ನಾನು. ಶುಂಭದಾನವ ಯಾವುದನ್ನು ಬಯಸಿ ಹೊರಟು ನಿಂತಿದ್ದಾನೋ ಅದು ಕೇವಲ ನನ್ನ ಒಬ್ಬನ ಸ್ವಾರ್ಥಕ್ಕಾಗಿ ಬೇಕಾಗಿ ಅಲ್ಲ, ಸಮಸ್ತ ದಾನವ ಕುಲಕ್ಕೆ ಬೇಕಾಗಿ ಕೊಡಿಸುವುದಕ್ಕೆ ನಾನು ಹೊರಟು ನಿಂತಿದ್ದೇನೆ. ಎಲ್ಲರ ರಕ್ತ ಬೀಜ, ನಿನ್ನಲ್ಲಿ ಧೈರ್ಯ ಉಂಟೋ, ಸಾಮರ್ಥ್ಯ ಉಂಟೋ, ನಿನಗೆ ಬದುಕಬೇಕು, ನಾನು ದಾರಿ ಹೇಳಿಕೊಡ್ತೇನೆ. ನೇರವಾಗಿ ಅರಮನೆಯನ್ನು ಸೇರು, ಹಾಗೆ ಮೀಸೆಯನ್ನು ಬೋಳಿಸು, ಹಾಗೆ ಒಂದು ಕುಪ್ಪಸವನ್ನು ತೊಟ್ಟುಕೋ, ಸೀರೆಯನ್ನು ಉಟ್ಟುಕೋ, ಹಾಗೆ ಕೈಗಳಿಗೆ ಬಲೆಯನ್ನು ತೊಡುತ್ತಾ, ಹಾಗೆ ಮಲ್ಲಿಗೆ ಹೂವನ್ನು ಮುಡಿಯುತ್ತಾ, ಹೆಂಗಳೆಯರ ತರಹ ಅಡುಗೆ ಮನೆಯಲ್ಲಿ ನಿನ್ನ ತಾಯಿ ನಮ್ಮ ಅಜ್ಜಿ ಧನದೇವಿಯ ಪಾದದಾಣೆ ರಣಹೇಡಿಯಾಗಿ ಮಾತಾಡಿದ್ದಲ್ಲ. ಮತ್ತೆ ಯಾಕೆ? ಏನಂದೆ? ಮೀಸೆ ಬೋಳಿಸಿ, ಸೀರೆ ತೊಟ್ಟು, ಕುಪ್ಪಸ ತೊಟ್ಟು, ಕೈಗಳಿಗೆ ಬಳೆ ತೊಟ್ಟು ಅಲ್ಲಿ ಅದು ನಿನಗೆ ಬದುಕುವುದಕ್ಕೆ ಒಂದು ಅವಕಾಶ ಮಾಡಿ. ಸಮಸ್ಯೆ ಆದದ್ದು ಅದೇ. ಎಂತದ್ದು? ಮೀಸೆ ಒಳಿಸಿ ಸೀರೆ ಉಟ್ರೆ ಒಬ್ಬ ಗಂಡು ಹೆಣ್ಣಾಗ್ತಾನ? ಅಲ್ಲ,
ನೀನು ಮಾತಾಡಿದ್ಯಲ್ಲ ನೀನು. ಮೇಲಿನ ರೂಪ ನೋಡಿ ನಿರ್ಣಯ ಮಾಡಿ ಇಷ್ಟು ಸತ್ತದ್ದು. ಸೀರೆ ಉಟ್ಟವಳು, ಮಲ್ಲಿಗೆ ಮುಡಿದವಳು, ಮೀಸೆ ಇಲ್ಲದವಳು, ಹರಿಸಿದ ರಕ್ತದೋಕುಳಿಯನ್ನು ಕಣ್ಣಾರೆ ಕಂಡು ನನ್ನನ್ನು ಮೀಸೆ ಬೋಳಿಸಿ ಒಳಗಿರು ಅಂತ ಹೇಳ್ತಿಯಲ್ವಾ? ಮೀಸೆ ಇದ್ದವರು ಮೀಸೆ ಇಲ್ಲದವಳ ಬಳಿಯಲ್ಲಿ ಆಹುತಿಯಾಗಿ ಹೋಗಿದ್ದಾರೆ. ಇಷ್ಟು ಗೊತ್ತಿದ್ದು ಹೀಗೆ ಹೇಳ್ತಿ ಎಂದಾದ್ರೆ ನೀನು ನನ್ನ ಕಿವಿಗೆ ಕೇಳುವ ಹಾಗೆ ಮಾತಾಡಿದ್ದಲ್ಲ, ನನ್ನ ಕರುಳಿಗೆ ನಾಟು ಹಾಗೆ ಮಾಡಿದ್ದು. ನಿನಗೆ ಬೇಡದು ನಮಗೆ ಬೇಕಾ? ಕೊಡಪಣ ಧರಿಸಿ ಅಸ್ತ್ರಾಸ್ತ್ರಗಳು ಬಂದವ ಮೆರೆಯುತ್ತಿರುವ ಕದಂಬವರಲ್ಲಿ ಕಂಡು ದೇವಿಯರು ಆಡಿದನು ತನ್ನೊಳಗೆ ಇವಳನು ತಿಳಿಯದಿರಿತಾಯ್ತೇ ಆಡಿದನು ತನ್ನೊಳಗೆ ಇವಳನು ತಿಳಿಯದಿರಿತಾಯ್ತೇ ಮಾಡಲೇ ನಿನ್ನ ಕಟ ಮಾಡಲೇ ನಿನ್ನ ಕಟ ಶುಭ್ರನ ಕೂಡೆ ಬಾಗಿಗೆ ಒರೆದು ಬಂದಿಗೆ 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 ಮಾಡಲೇ ನಿನ್ನ ಕಟ ನುಡಿಸಿದ ಬೆನೆನುತ ನುಡಿಸಿದ ಬೆನೆನುತ ಚರಣ ಕಮಲ ಕೆರಗಿ ಅಮ್ಮ ಸರ್ವಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ಬ್ರಹ್ಮಕೆ ದೇವಿ ನಾರಾಯಣಿ ನಮೋಸ್ತುತೆ ಜಯ 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 ಏನು ಆಶ್ಚರ್ಯ! ನಾವು ಯಾವುದನ್ನು ಮಾತಿನಲ್ಲಿ ವರ್ಣಿಸಿದ್ದೇವೋ ಆ ತೇಜಸ್ಸು ವರ್ಚಸ್ಸಿನ 100 ಪಟ್ಟು ಇಲ್ಲಿ ಕದಂಬ ಕಾಂತಾರದ ಅನುಭವದಲ್ಲಿ ನನ್ನ ಕಣ್ಣಿಗೆ ಸಿಕ್ಕಿತು. ನಮ್ಮ ಕಣ್ಣುಗಳು, ನಮ್ಮ ಅನುಭವ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದ ಸಣ್ಣ ಪಾತ್ರೆ ಅಷ್ಟೇ. ಇವಳು ಸಮುದ್ರ,
ಸಮುದ್ರದಲ್ಲಿ ಇದ್ದದ್ದೆಲ್ಲ ಪಾತ್ರೆಯಲ್ಲಿ ಹಿಡಿಯುವುದಿಲ್ಲ, ಪಾತ್ರೆಯಲ್ಲಿ ಹಿಡಿಯುವಷ್ಟೇ ಹಿಡಿಯುವುದು. ಇವಳೇನು, ಇವಳೆಷ್ಟು, ಇವಳು ಹೇಗೆ ಪೂರ್ತಿ ನಾನು ಕಂಡಿದ್ದೇನೆ ಅಂತಲ್ಲ, ಕಂಡದ್ದರಲ್ಲಿ ಇವಳ ಮಹಿಮೆ ನನ್ನ ಮತಿಯ ಮಿತಿಗೆ ಅರ್ಥ ಆಗುವಷ್ಟು ಅರ್ಥ ಆಗಿದೆ ಅಂತ ತಾತ್ಪರ್ಯ. ನೋಡಿದೆ, ಕಣ್ಣುಗಳಿಂದ ನೋಡಲಾಗದ್ದು, ಕಿವಿಯಿಂದ ಕೇಳಲಾಗದ್ದು, ಕೈಯಿಂದ ಮುಟ್ಟಲಾಗದ್ದು, ನಾಲಿಗೆಯಿಂದ ವರ್ಣಿಸಲಾಗದ್ದು. ಇವಳಿಗೆ ಕೇಳಲಿಕ್ಕೆ ಕಿವಿಯೂ ಬೇಡ, ನೋಡ್ಲಿಕ್ಕೆ ಕಣ್ಣು ಬೇಡ, ಕಡಿಲಿಕ್ಕೆ ದೇಹವೂ ಬೇಡ, ಸಂಕಲ್ಪ ಸಾಕು. ಅಂಥವಳು ಬಾಲೆಯಾಗಿ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಹಿಂದೆ ಮುಂದೆ ಆಡಿಸ್ತಾ ಇದ್ದಾಳೆ. ಲೋಕದ ತಾಯಿ ಬಾಲೆಯಾಗಿ ಬರುವುದಕ್ಕೆ ಕಾರಣ ಏನು? ನೀವು ಅರ್ಥ ಮಾಡಿಕೊಳ್ಳುವುದಿದ್ರೆ ಅರ್ಥ ಮಾಡಿಕೊಳ್ಳಿ ಎನ್ನುವುದಾಗಿ ನಮಗೆ ಸುವರ್ಣಾವಕಾಶ ಕೊಟ್ಟಿದ್ದಾಳೆ. ರಕ್ತ ಬೀಜ ಅಲ್ಲಿಯೇ ಉಳಿತಿದ್ರೆ ಈ ಸೌಭಾಗ್ಯ ಸಿಗ್ತಿರ್ಲಿಲ್ಲ. ಸಾಯ್ತೇನ ಬದುಕ್ತೇನ, ಶುಂಭನ ಅನ್ನಕ್ಕೆ ದ್ರೋಹ ಮಾಡುವುದಿಲ್ಲ ಎನ್ನುವುದಾಗಿ ಕಲಿಯಾಗಿ ಅಲ್ಲಿಂದ ಹೊರಟು ಬಂದ ಕಾರಣ ಈ ಸೌಭಾಗ್ಯ ಸಿಕ್ಕಿತು ನನಗೆ. ನಾವು ಬದುಕ್ತೇವ ಸಾಯ್ತೇವ, ಜೀವಕ್ಕೆ ಹೆದರಿ ಬದುಕಿದೆ ಎನ್ನುವುದಾಗಿ ಹೇಳಿ ಸಾಯುವುದು ಬೇಡ. ಜೀವಕ್ಕೆ ಹೆದರದೆ ಸತ್ರು ಬದುಕ್ತೇವೆ ನಾವು. ಹಾಗಾಗಿ ಇಲ್ಲಿವರೆಗೆ ಬಂದದ್ದು. ಏನು ಜೀವ, ಏನು ತ್ರಾಣ, ಏನು ವಿದ್ಯೆ, ಏನು ರೂಪ, ಏನು ವರ, ಎಲ್ಲವೂ ಇವಳ ಮುಂದೆ ಗೌಣ. ರೂಪ ಇದ್ದವನಿಗೆ ವಾರ್ಧಕ್ಯ ಬರುವಾಗ ರೂಪ ಹೋಗ್ತದೆ, ಅಧಿಕಾರ ಇದ್ದವನಿಗೆ ಮತ್ತೊಬ್ಬ ಬರುವಾಗ ಅಧಿಕಾರ ಹೋಗ್ತದೆ, ಸಂಪತ್ತು ಇದ್ದವನಿಗೆ ಚೋರರ ಬಾಧೆಯಿಂದ ಆ ಸಂಪತ್ತು ಹೋಗ್ತದೆ, ವಿದ್ಯೆ ಇದ್ದವನಿಗೆ ಪ್ರಾಯ ಕಳೆದಾಗ ಈ ಸ್ಫೂರ್ತಿಯಿಂದ ವಿದ್ಯೆ ನಾಶ ಆಗ್ತದೆ. ಯಾರಿಗೆ ಭಯ ಇಲ್ಲ, ಯಾವುದು ಬೇಡ ಎನ್ನುವ ವೈರಾಗ್ಯ ಯಾರಿಗಿರ್ತದೋ ಅವರಿಗೆ ಭಯ ಇಲ್ಲ, ಉಳಿದೆಲ್ಲರಿಗೂ ಭಯ ಉಂಟು. ಹಾಗಾಗಿ ನಾನು ಉಳಿದ್ರು ಬದುಕಿದ್ರು ದೊಡ್ಡ ವಿಷಯ ಅಲ್ಲ ಎನ್ನುವ ಕಾರಣಕ್ಕಾಗಿ ಬಂದ ಕಾರಣ ಈ ದರ್ಶನ ಆಯ್ತು. ಇಲ್ಲದ್ರೆ ದರ್ಶನ ಆಗ್ತಿರ್ಲಿಲ್ಲ. ಚಂಡಮುಂಡ ಧೂಮ್ರಾಶರಿಗೆ ಆಯ್ತಾ? ಇಲ್ಲವಲ್ಲ. ಸಮತೋಲನದಿಂದ ಕಾಣುವ ಸಮನ್ವಯ ಬುದ್ಧಿ ಇರುವವರಿಗೆ ಮಾತ್ರ ಆಗುವುದು. ಸುಗ್ರೀವನಂತ ಜ್ಞಾನಿಗಾಯಿತು. ಅದನ್ನು ಬಿಟ್ಟರೆ ಬದುಕಿನ ಬಗ್ಗೆ ವ್ಯಾಮೋಹ ಇಲ್ಲದ ರಕ್ತಬೀಜನಿಗಾಯಿತು. ಗಾಢ ಗರ್ವದಿಂದ ಕುಳಿತಿದ್ದಾಳೆ. ಮೇಲಿನ ಮೇಲೆ ನೋಡುವಾಗ ಗಾಢ ಗರ್ವ ಕಾಣ್ತದೆ. ಗಾಢ ಗರ್ವ ಕಂಡಿತು ಸುಮ್ಮನೆ ಬಿಟ್ರೆ, ಅದನ್ನೇ ನೋಡಿ ಮುಂದುವರಿದ್ರೆ ಚಂಡಮುಂಡ ಧೂಮ್ರಾಕ್ಷರ ಬಿದ್ದ ಹಾಗೆ ನಾನು ಬೀಳ್ತೇನೆ. ಹೊರಗಿನಿಂದ ತೆಂಗಿನಕಾಯಿ ಬಹಳ ಒರಟಿರ್ತದೆ. ಆ ಒರಟು ಯಾರಿಗೆ ಬೇಕು ಎನ್ನುವುದಾಗಿ ಯಾವನಾದ್ರೂ ಯೋಚಿಸಿ ಅದನ್ನು ತುಂಡು ಮಾಡ್ಲಿಕ್ಕೆ ಹೋಗದೇ ಇದ್ರೆ ಮೆಣಸಿನಲ್ಲೇ ಊಟ ಮಾಡ್ಬೇಕಷ್ಟೇ. ಒಳಗಿರುವ ತಿರುಳು ಸಿಗಬೇಕಾ? ಹೊರಗಿನ ಒರಟನ್ನು ಭೇದಿಸಿ ಹೋಗ್ಬೇಕು. ಈ ಗಾಢ ಗರ್ವ ಎನ್ನುವ ಹೊರಗಿನ ಒರಟು ಪದರದ ಒಳಗೆ ಹುಡುಕಿದವನಿಗೆ ಮಂಗಳದಾಯಕಿಯಾದ ಶಿವೆ ಕಾಣ್ತಾಳೆ. ಗಾಢ ಗರ್ವದ ಒಳಗೆ ಕುಳಿತ ಶಿವೆ. ಅದನ್ನು ಹುಡುಕಬೇಕಾದ್ರೆ ಒಂದು ವಿಶೇಷ ದಿವ್ಯ ದೃಷ್ಟಿ ಬೇಕು. ಇರುವುದು ಯಾವುದು ಅಂತ ಮುಖ್ಯ ಅಲ್ಲ, ಇದ್ದದ್ದನ್ನು ಹುಡುಕುವವನ ದೃಷ್ಟಿ ಹೇಗೆ ಅಂತ ಮುಖ್ಯ. ಮೇಲಿನ ಚಂದ್ರನನ್ನು ಕಾಣುವಾಗ ಮಗುವಿಗೆ ಬಟ್ಟಲಿನ ಹಾಗೆ ಕಾಣ್ತದೆ, ಕವಿಗೆ ಹೆಂಡತಿಯ ಮುಖದ ಹಾಗೆ ಕಾಣ್ತದೆ, ಇನ್ನು ಮುಂದುವರಿದ ಸಂಶೋಧಕನಿಗೆ ಒಂದು ಲೋಕದ ಹಾಗೆ ಕಾಣ್ತದೆ. ಇದ್ದದ್ದು ಒಂದೇ. ಅವರವರ ಭಾವದಂತೆ ದೃಷ್ಟಿಯು ಬೇರೆ. ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ, ಮಕ್ಕಳಿಗೆಲ್ಲ ಅವ ಬಾಂಧಳದ ಚೆಂಡು, ಸಂಶೋಧಕ ವಿಜ್ಞಾನಿಗೆ ಬರೀ ಕಲ್ಲು ಗುಂಡಿನ ಲೋಕ. ಇದಲ್ವಾ ನೋಡಬೇಕಾದ್ದು? ಇದರ ಒಳಗಿರುವಂತಹ ದೈವ ತತ್ವವನ್ನು ಅರಿಯದೆ ನಮ್ಮವರೂ ಇವಳನ್ನು ತಿಳಿಯದೆ ಇನಿತಾಯಿತೆ. ಮೇಲೆ ಕಾಣುವುದೆಲ್ಲ ಸತ್ಯವೇ? ಜಗನ್ಮಿಥ್ಯಂ ಬ್ರಹ್ಮ ಸತ್ಯಂ. ಜಗತ್ತಿನಲ್ಲಿ ಕಾಣುವುದೆಲ್ಲ ಮಿಥ್ಯ, ಎಲ್ಲವೂ ಮಿಥ್ಯ. ಲೌಕಿಕವಾಗಿ ತಾಯಿ ಸತ್ಯ ಅಂತ ಹೇಳ್ತಾರೆ, ಅದಕ್ಕಾದ್ರೂ ಒಂದು ಪರಿಮಿತಿ ಉಂಟು. ಅದಕ್ಕಿಂತ ಆಚೆಗೆ ಅದು ಮಿಥ್ಯವೇ. ಹೇಗೆ ಮಿಥ್ಯ? ಯಾರಾದ್ರೂ ಸತ್ಯ ತಾಯಿ ಅಂತ ಹೇಳ್ತಾರ? ನಿಜ ಜನನಿ ಅಂತ ಹೇಳುದು, ನಿಜ ಪಿತಾ ಅಂತ ಹೇಳುದು, ನಿಜ ಸತಿ ಅಂತ ಹೇಳುದು, ನಿಜ ಸುತ ಅಂತ ಹೇಳುದು. ಯಾಕೆ ಸತ್ಯ ಅಂತ ಹೇಳುದಿಲ್ಲ? ಈ ಜನ್ಮದಲ್ಲಿ ತಾಯಿ ಆದವಳು ಬರುವ ಜನ್ಮದಲ್ಲಿ ತಾಯಿ ಆಗಲೇಬೇಕು ಅಂತ ಇಲ್ಲ.
ಈ ಜನ್ಮದಲ್ಲಿ ಹೆಂಡತಿಯಾದವಳು ಬರುವ ಜನ್ಮದಲ್ಲಿ ಹೆಂಡತಿ ಆಗಲೇಬೇಕು ಅಂತ ಇಲ್ಲ. ಈ ಜನ್ಮದಲ್ಲಿ ಮಗನಾಗಿ ಹುಟ್ಟಿದವ ಬರುವ ಜನ್ಮದಲ್ಲಿ ಮಗನೇ ಆಗಬೇಕು ಅಂತ ಇಲ್ಲ. ಅದೆಲ್ಲ ನಿಜ, ತಾತ್ಕಾಲಿಕವಾದ ಸತ್ಯ. ಶಾಶ್ವತವಾದ ತತ್ವ ಯಾವುದು? ಎಂದೆಂದಿಗೂ ತಾಯಿಯಾಗಿರುವ ಶಾಶ್ವತ ಸತ್ಯ ಇವಳು. ಇದನ್ನು ಅರಿಯದೆ ಇವಳನ್ನು ಎಡಭಾಗದಲ್ಲಿ ಕುಳಿತುಕೊಳ್ಳಿಸಿ ಹೆಂಡತಿ ಮಾಡಿಕೊಳ್ತೇನೆ ಅಂತ ಹೊರಟ. ನಮ್ಮವರ ಪ್ರಚೋದನೆಯೋ, ಆ ಪ್ರಚೋದನೆಯ ಪ್ರಲೋಭನೆಗೆ ಒಳಗಾದ ನಮ್ಮ ಶುಂಭನ ನಡೆಯೋ ಅಂತರಂಗ ದ್ರವಿಸುವಷ್ಟು ನಮಗೆ ನಾಚಿಕೆ ತರ್ತದೆ. ಶುಂಭ ಯಾಕೆ ಹೀಗೆ ಮಾಡಿದ? ಇಲ್ಲಿಯವರೆಗೆ ನಮ್ಮನ್ನು ಕಟ್ಟಿ ಬೆಳೆಸಿದಂತಹ ದಾನವ ಸಾಮ್ರಾಜ್ಯದ ನಿರ್ಮಾತೃ ಅವ. ಸಣ್ಣವರ ನೆರಳು ಉದ್ದಾದ್ರೆ ಸೂರ್ಯನಿಗೆ ಮುಳುಗುವ ಕಾಲವಂತೂ ಅರ್ಥ. ಹಾಗಾಗಿ ಅಲ್ವಾ ನೋಡಿ, ಸಂಜೆ ನಮಗಿಂತ ದೊಡ್ಡ ನೆರಳು ಕಾಣುದು. ನಮಗಿಂತ ದೊಡ್ಡ ನೆರಳು ಖಂಡಿತ. ಮತ್ತೆ ಸೂರ್ಯ ಮುಳುಗುತ್ತಾನೆ. ಯಾವಾಗ ಸಣ್ಣವರಾದ ಚಂಡಮುಂಡರು ದೊಡ್ಡವರಾಗಿ ಕಂಡ್ರೋ ದಾನವ ಕುಲ ಸೂರ್ಯನಾದ ಶುಂಭ ಮುಳುಗುವ ಕಾಲವಂತೂ ಅಂತ ಅರ್ಥ. ಏನು ಮಾಡುವ? ರಾಷ್ಟ್ರದ್ರೋಹ ಮಾಡಕೂಡದು, ರಾಷ್ಟ್ರ ನಾಯಕನಿಗೂ ದ್ರೋಹ ಮಾಡಕೂಡದು. ಹಾಗೆಂದು ಯೋಚನೆ ಮಾಡದೆ ಹೋಗುದಾ? ಕೇಡು ಇವಳಿನ ಬದ್ಧ. ಮತ್ತೇನು ಮಾಡುದು? ಸುಗ್ರೀವನಾಗಿ ಕಾಲಿಗೆ ಬಿದ್ದು ಬದುಕು ಬೇಡುವುದಾ? ಬದುಕೇನು? ಬದುಕಲಿಕ್ಕೆ 4 ಕಾಲಿದ್ದು ಬದುಕುವುದಿಲ್ವಾ? ಆ ಬದುಕಿಗೊಂದು ನಿಜವಾದ ಸಾರ್ಥಕ್ಯ ಉಂಟಾ? ಬದುಕುವುದು ಬೇರೆ, ಬಾಳುವುದು ಬೇರೆ. ಲೋಕದಲ್ಲಿ 4 ಕಾಲಿದ್ದು ಬದುಕುವುದಕ್ಕೆ ಬದುಕುವುದು ಉದ್ದೇಶ. 4 ಜನರಿಗೆ ಉಪಕಾರ ಆಗುವ ಹಾಗೆ ಬದುಕುವುದಕ್ಕೆ ಬಾಳುವುದು ಉದ್ದೇಶ. ಮತ್ತೊಬ್ಬರಿಗೆ ಬೇಕಾಗಿ ತಾನು ಸತ್ರೂ ಚಿಂತೆ ಇಲ್ಲ ಅಂತ ಹೊರಡುವುದು, ಅದಕ್ಕೆ ಚರಿತ್ರೆ ಅಂತೀಸ. ರಕ್ತ ಬೀಜ ಸಾಯ್ತಾನ ಬದುಕ್ತಾನ. ನನ್ನದು ಬದುಕಾಗಿಯೋ ಜೀವನವಾಗಿಯೋ ಕೊನೆಗೊಳ್ಳಕೂಡದು. ನನ್ನದು ಚರಿತ್ರೆ ಆಗಬೇಕು. ಚರಿತ್ರೆ ಆಗಬೇಕು ಅಂತಾದ್ರೆ ಅಕಳಂಕ ಚರಿತೆಯಲ್ಲಿ ಪ್ರಾರ್ಥಿಸಬೇಕು. ಒಂದೋ ಶುಂಭನ ಬದುಕು ಅಥವಾ ಶುಂಭನ ಸಾವೇ ಅವಳ ನಿರ್ಣಯ ಹೌದಾದರೆ, ಶುಂಭನ ಸಾವನ್ನು ಅವಳು ಪಡೀಬೇಕು ಎಂದಾದರೆ ನನ್ನ ಹೆಣವನ್ನೇ ಮೆಟ್ಟಿಲಾಗಿಸಿ ಅವಳು ಪಡೀಬೇಕು. ಪ್ರಯತ್ನ ಮಾಡ್ತೇನೆ. ಫಲ ಅವಳು ಪಾದದ್ವಯಗಳಿಗೆ ಪೊಡಮಟ್ಟಿದ್ದೇನೆ. ನನ್ನ ಹೆಸರು ರಕ್ತಬೀಜ. ಶೋಣಿತಾಪುರದೊಡೆಯ ಶುಂಭನಿಗೆ ಅಮಾತ್ಯನೂ ಹೌದು, ಅಳಿಯನೂ ಹೌದು. ತಾಯೇ, ಮಾತೃರೂಪಿಣಿ ನೀನು. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ.
ಇದು ಪ್ರಸಿದ್ಧವಾದಂತ ಆಶಾವಾಕ್ಯ. ಹೌದು. ಕೆಟ್ಟ ಮಕ್ಕಳು 1000 ಹುಟ್ಟಿಯ, ಆ, ಕೆಟ್ಟ ತಾಯಿ ಇರ್ಲಿಕ್ಕಿಲ್ಲ ಅಂತ ಇಲ್ಲ. ಜಗನ್ಮಾತೆ ನೀನು ಆ, ಕೊಚ್ಚಿ ಕಳೆಯುವುದಕ್ಕೆ ಬೇಕಾಗಿ ನಿರ್ಣಯ ಮಾಡಿ ಕದಂಬ ವನದಲ್ಲಿ ಹೆಣ್ಣಿನ ರೂಪವನ್ನ ಅಂತ ಕುಳಿತಿತ್ತು. ಆ, ಅಮ್ಮ, ಏನಯ್ಯ? ನಿನಗೆ ಸಾಧ್ಯ ಉಂಟು, ಸಾಧ್ಯ ಇಲ್ಲದ ಅಸಂಭವವನ್ನಾದರೂ ಮಾಡಿ ಮುಗಿಸುವ ಸಾಮರ್ಥ್ಯ ಉಂಟು. ಹೌದು. ಅದು ನಿನ್ನ ಮಿತಿ, ನಿನ್ನ ಅಮಿತವಾದಂತಹ ವ್ಯಾಪ್ತಿ. ಆ, ಆದ್ರೆ ಏನು? ಒಂದು ಹೆಣ್ಣಾಗಿ ಬಂದ ಮೇಲೆ ಆ, ನಿನಗೆ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಹೆಣ್ಣಾಗಿ ಬಂದು ಕತ್ತಿ ಹಿಡಿದು ನೀನು ರಕ್ತ ಸುರಿಸುವುದಮ್ಮ. ಹೌದೇ? ಯಾಕೆ? ಯಾಕೆ? ಅವನಿಗೆ ಒಳ್ಳೆ ಮಂತ್ರ ಗೊತ್ತಿರ್ತದೆ. ಆ, ಮಂತ್ರ ಗೊತ್ತಿರ್ತದೆ ಅಂತ ಹೇಳಿ ಆ, ಮದುವೆ ಮಂಟಪದಲ್ಲಿ ಹೋಗಿ ಶ್ರಾದ್ದದ ಮಂತ್ರ ಹೇಳಲಿಕ್ಕೆ ಆಗ್ತದಮ್ಮ? ಇಲ್ವಲ್ಲ? ಇಲ್ಲಲ್ಲ. ಆಹಾ, ಅವನಿಗೆ ಶ್ರಾದ್ದದ ಮಂತ್ರ ಗೊತ್ತಿರ್ತದೆ, ಹೌದು. ಆದ್ರೆ ಮದುವೆ ಮಂಟಪದಲ್ಲಿ ಹೇಳುವುದು ಅದು. ಆಗುದಿಲ್ಲ. ಶ್ರಾದ್ದದಲ್ಲಿ ಹೋಗಿ ಮದುವೆ ಮಂಟಪದಲ್ಲಿ ಹೇಳುವ ಮಂತ್ರ ಹೇಳಲಿಕ್ಕೆ ಆಗ್ತದ? ಆಹಾ, ಗೊತ್ತಿರುವುದು ಬೇರೆ, ಅಲ್ಲಿಗೆ ಪ್ರಸ್ತುತ ಬೇರೆ. ಹೌದು. ನಿನಗೆ ಸಾಧ್ಯ ಆಗ್ತದೆ ಅಮ್ಮ, ಆ, ಆದ್ರೆ ಹೆಣ್ಣಾಗಿ ಬಂದು ಸರಿಯೇ. ಆಗುದಿಲ್ವೇ? ಹೆಣ್ಣಾಗಿ ಬಂದವಳು ನನ್ನನ್ನು ವರಿಸಬೇಕು ಎಂದಾದ್ರೆ ಕತ್ತಿ ಕಾಳ. ಆ, ಹೆಣ್ಣು ಗಂಡು ಮದುವೆಗಿಂತ ಮೊದಲು ಕಾಳಗ ಮಾಡಿ ಗೆಲ್ಲುವುದು ಸೋಲುದು ಅಂತ ನೋಡ್ಲಿಕ್ಕೆ ಉಂಟಮ್ಮ. ಆ, ಯಾರು ಗೆಲ್ಲುವುದು ಅಂತ ನೋಡ್ಲಿಕ್ಕೆಲ್ಲ. ಅಲ್ಲ. ನಿಜವಾಗಿ ದಾಂಪತ್ಯದ ಸವಿ ಯಾವ, ನನಗೆ ಮದುವೆ ಆಗಲಿಲ್ಲ, ಆ, ಆದ್ರೆ ಲೋಕವನ್ನು ನೋಡಿ ಹೇಳುದು ನಾನು. ಹೌದು. ದಾಂಪತ್ಯದ ಸವಿ ಯಾವಾಗ ಗೊತ್ತಾಗುದು? ಆ, ಹೆಣ್ಣಿಗೆ ಗಂಡು ಸೋಲ್ಬೇಕು, ಗಂಡಿಗೆ ಹೆಣ್ಣು ಸೋಲ್ಬೇಕು. ಹೌದೇ? ನಾನು ಗೆಲ್ತೇನೆ ಅಂತ ಹೊರಟ ಒಂದು ದಾಂಪತ್ಯ, ಆ, ಅದು 3 ತಿಂಗಳಿಗಿಂತ ಹೆಚ್ಚು ಬರುದಿಲ್ಲ. ಇಲ್ಲ. ನಾನು ಸೋಲ್ತೇನೆ ಅಂತ ಹೊರಟ ದಾಂಪತ್ಯ ಮಾತ್ರ ಹೆಚ್ಚು ಸಮಯ ಬರುದು. ಹೌದು. ನಾನು ನೀನು ಎನ್ನುವ ಸ್ಪರ್ಧೆ ಆರಂಭ ಆಯ್ತೋ, ಆ, ಸ್ಪರ್ಧೆ ಆರಂಭ ಆದಷ್ಟು ಕಳಪೆ ಗುಣಮಟ್ಟದ ಸಂಬಂಧ ಆಗ್ತದೆ ಅಂತ ಅರ್ಥ. ಆ, ಅಮ್ಮ, ಏನಯ್ಯ? ನೀನು ಮೊದಲಿಗೆ ಕತ್ತಿ ಹಿಡಿದು ನಾನು ಮದುವೆ ಆಗುದಿದ್ರೆ ಅಂತವೂ ಬೇಕು, ಕತ್ತಿ ಕಾಳಗದಲ್ಲಿ ಜಯಿಸೋ ಬೇಕು. ಆ, ಯಾಕಮ್ಮ ನಿನಗೆ? ಹಾಗಾದ್ರೆ ನೀನೊಂದು ನೆವನ ಇಟ್ಟದ್ದು, ಆ, ನಮಗೊಂದು ಮಣ್ಣೆ ರಚಿ ಕಣ್ಣಿಗೆ ಒಂದು ಬಟ್ಟೆ ಕಟ್ಟಿದ್ದು ನೀನು. ಆ, ತಾಯಿ, ಏನು ದೊಡ್ಡ ಮನಸ್ಸು ಮಾಡಬೇಕು. ಮಾಡಿ? ಶುಂಭ ಕನ್ಯಾದಾನ ವಹಿಸಿದ್ದಾರೆ. ಆ, ಈ ಸಲ ನೀನು ಕತ್ತಿ ಕಾಳಗದಿಂದ ಎಷ್ಟನ್ನು ಕೆಳಗೆ ಹಾಕಿದ್ರು. ಆ, ಈಗ ಮಹಿಷವದೆಯ ನಂತರ ಶುಂಭ ಹುಟ್ಟಿದ ಹಾಗೆ ಮತ್ತೊಬ್ಬ ಯಾರಾದ್ರೂ ಹುಟ್ಟುತ್ತಾ ಇರ್ತಾನಮ್ಮ. ಆ, ಎಂತದೇ ಹೇಳ್ತೀನಿ ನೀನು? ಏನಾಯ್ತು? ಇಡೀ ಊರನ್ನು ಸೇರಿಸಿ ಆ, 8-9 ದಿವಸ ಬ್ರಹ್ಮ ಕಲಶ ಮಾಡಿದ್ರು, ಮತ್ತೆ 12 ವರ್ಷ ಕಳೆದ ಮೇಲೆ ಮಾಡ್ಬೇಕಾಗ್ತದೆ. ಮಾಡಬೇಕು. ಮಾಡ್ಬೇಡ್ವಾ? ಮಾಡಬೇಕು. ಮಾಡ್ಲೇಬೇಕು. ಆ, ಈಗ ಒಬ್ಬ ರಕ್ಕಸಗನ್ನು ಬಂದ್ರೆ ಮತ್ತೊಬ್ಬ ಹುಟ್ಟುದಿಲ್ವಾ? ಆ, ಇದೇ ಕೆಲಸ ನಿನಗೆ. ಮೇಲಿಂದ ಇಳಿಯುವುದು, ಸಿಂಹವಾಹಿನಿ ಹಾಕುವುದು, ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳುವುದು, ಆಗ ಬರುವುದು, ಅಭಯ ಕೊಡುವುದು, ಆ, ಸುಲಭದಲ್ಲಿ ಮುಗಿಸ್ಲಿಕ್ಕೆ ಆಗುದಿಲ್ಲ. ಈಗ ಶುಂಭನಿಗೆ ಯಾಕೆ ಕೋಪ? ಯಾಕೆ? ಹಿರಿಯರಿಗೆ ಸರಿಯಾದ ಜಾಗ ಸಿಗಲಿಲ್ಲ ಅಂತ. ಆ, ಈಗ ಶುಂಭ ಸತ್ರ ಶುಂಭನ ನಂತರದವರಿಗೆ ಅದೇ ಕೋಪ ಇರ್ತದೆ. ಒಂದು ಕೆಲಸ ಮಾಡಮ್ಮ, ಏನು? ಶುಂಭನಿಗೆ ಜಾಗ ಸಿಗಲಿಲ್ಲ ಅಂತ ಮಾಡುವುದೇ ಬೇಡ. ಆ, ಸ್ವರ್ಗವನ್ನು ಅವ ಬಿಟ್ಟು ಕೊಡುವ ಹಾಗೆ ಶೋಣಿತಾಪುರವನ್ನೇ ಸ್ವರ್ಗ ಮಾಡಿ. ಆ, ಈ ಸಲ ಶೋಣಿತಾಪುರಕ್ಕೆ ನೀನು ಬಾ. ಭಾಗ್ಯಲಕ್ಷ್ಮಿ ಆದ ನೀನು ಕಾಲಿಟ್ರೆ ನಮ್ಮ ಶೋಣಿತಾಪುರ ಸ್ವರ್ಗ ಆಗ್ತದೆ. ಸ್ವರ್ಗ ಬಿಟ್ಟು ಕೊಡ್ತಾರೆ. ಮತ್ತೆ ಹುಟ್ಟಿದವರು ಯಾರು ದ್ವೇಷಕಾರುದಿಲ್ಲ. ಇಲ್ಲ. ನಮ್ಮ ಶುಂಭನಿಗೊಂದು ಒಳ್ಳೆ ಬಾಳು ಸಿಕ್ಕಿದೆ ಅಂತ ಅವರು ಸರಿಯಾಗಿ ಬದುಕ್ತಾರೆ. ಹಾಗಾಗಿ ದೊಡ್ಡ ಮನಸ್ಸು ಮಾಡಿ ಬರಬೇಕು ಅಂತ ರಕ್ತಬೀಜಾಸುರ, ಭಕ್ತಿಯಿಂದ ಕೈ ಮುಗಿಯುವ ನಿನ್ನನ್ನು ಕಂಡಾಗ ನನಗೆ ಯಾಕೋ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ಯಾಕೆ? ಕಟುಕನ ಮನೆಯಲ್ಲಿ ಬೆಳೆದಿರುವ ಶುಕವೊಂದು ಮಧುರವಾಗಿ ಮಾತನಾಡುವುದಕ್ಕೆ ಹೊರಟಿದೆಯಲ್ಲ. ಬೆಳೆದದ್ದು ಎಲ್ಲಿ ಆದ್ರೆ ನಮ್ಮ ತನ್ನರಿವೇ ಗುರು. ಗುರು ಲಘುವಿನ ವ್ಯತ್ಯಾಸವನ್ನು ಅರ್ಥವಿಸಿಕೊಂಡಂತ ಪ್ರಾಜ್ಞನಿನಲ್ವೇ? ಹಾ. ಮತ್ತ್ಯಾಕೆ ಅಸಾಮಾನ್ಯಳಾದಂತ ನನ್ನನ್ನು ಸಾಮಾನ್ಯ ಶುಂಭನ ಜೊತೆ ತುಲನೆ ಮಾಡುವುದಕ್ಕಾಗಿ ಹೊರಟಿದ್ದೀಯಾ? ನಿನ್ನೊಟ್ಟಿಗೆ ಸೇರಿದ್ರೆ ಅವನು ಅಸಾಮಾನ್ಯನಾಗ್ತಾನೆ. ಅಸಾಮಾನ್ಯತೆ ಎನ್ನುವುದು ಅವರವರ ಯೋಗ್ಯತೆಯಿಂದ ಮೂಡಿ ಬರಬೇಕು. ರಕ್ತ ಬೀಜ ಹಾಳಾದಂತ ಹಾಲಿನಿಂದ ನೈವೇದ್ಯ ಮಾಡುವುದಕ್ಕೆ ಸಾಧ್ಯ ಉಂಟೇನೋ? ನಿನ್ನ ಕೈಗೆ ಕೊಟ್ರೆ ಆಗ್ತದೆ. ಆದರೂ ಕೆಸರಿನ ಕೂಪಕ್ಕೆ ಬಿದ್ದವನನ್ನು ಮೇಲೆತ್ತಬೇಕು ಅಂತಾದ್ರೆ ಮೊದಲು ಬಿದ್ದವ ಕೈ ಕೊಡಬೇಕು ತಾನೆ. ಕೆಸರಿನ ಕೂಪದಲ್ಲೇ ಬಿದ್ದೆ ಇರ್ಲಿಕ್ಕೆ ನಮ್ಮ ಶುಂಭ ಮಹಿಷನಾಗೆ ಕೋಣ ಅಂತ ಭಾವಿಸಿದ್ಯ. ಮತ್ತೆ ಅವ ಜಾಣ. ಜಾಣತನವೇನಿದ್ದರೂ ಮನೆಯನ್ನು ಬೆಳಗಿಸುವಂತ ದೀಪವಾಗಬೇಕೆ ಹೊರತು ಮನೆಯನ್ನು ಸುಡುವಂತ ವ್ಯಕ್ತಿ ಆಗಬಾರದಲ್ಲ. ನಿನ್ನ ಸೆರಗಿನಲ್ಲೇ ಸಪ್ತ ಶರದಿ ಉಂಟಲ್ಲ, ಹೌದು. ಅದರ ನೀರನ್ನು ಹಾಕು, ಬೆಂಕಿ ಆರಿಸಿ. ಅದಕ್ಕಿಂತ ಮಿಗಿಲಾದ ಶರದಿಯನ್ನು ಸಜ್ಜನರ ಕಣ್ಣೀರಿನಿಂದಲೇ ಸೃಜಿಸಿದ್ದಾನೆ ನಿಮ್ಮೊಡೆಯ. ಅದರಲ್ಲಿ ಮುಳುಗಿ ಹೋದನು ಎಚ್ಚರ ಎಚ್ಚರ. ಅನುಗ್ರಹದ ನೌಕೆ ಕಳುಹಿಸು, ದಾಟಿಸು, ದಡ ಸೇರಿಸು. ನಂಬಿಕೆ ಇಲ್ಲದವನಿಗೆ ಅಂಬಿಕೆ ಇದ್ದೇನು ಪ್ರಯೋಜನ ಅಂತ ಬೇಕಲ್ಲ. ನಂಬಿಕೆ ಇಲ್ಲದ್ರೆ ಅಂಬುಜಾಸನ ಉಳಿದು ಹೊರ ಬರ್ತಾನ. ಅದು ನಂಬಿಕೆಯಿಂದ ಅಲ್ವಲ್ಲ, ತನ್ನದಂತ ಸ್ವಾರ್ಥ ಸಾಧನೆಯಿಂದ ಪ್ರೀತಿಯನ್ನು ತಮ್ಮದ ಮೂಲಕವಾಗಿ ವೆಚ್ಚಿಸಿದ ಅಜೇಯವಾದ ವರವನ್ನು ಸಂಪಾದನೆ ಮಾಡಿಕೊಂಡ. ಪಡೆದ ವರವನ್ನು ಸದುಪಯೋಗ ಪಡಿಸುವುದರ ಬದಲಾಗಿ ದುರುಪಯೋಗ ಪಡಿಸಿದ ಪರಿಣಾಮದಿಂದ ಏನಾಯ್ತು ಬಲ್ಯ? ತನ್ನ ಸರ್ವಸ್ವವೆಲ್ಲವನ್ನು ಕಳೆದುಕೊಂಡಿದ್ದಾನಲ್ಲ. ಇನ್ನು ಆತ್ಮಬಲ ಗಟ್ಟಿ ಉಂಟ. ಅದು ಯಾವತ್ತೂ ಕುಗ್ಗಿ ಹೋಗಿದೆಯಲ್ಲ. ಇಲ್ಲವಾದ್ರೆ ನಿಮ್ಮನ್ನು ಯಾಕೆ ಕಳುಹಿ ಕೊಡ್ತಾನೆ? ನಾವೆಲ್ಲ ಒಬ್ಬೊಬ್ಬರು ಸ್ವಂತಿಕೆಯಿಂದ ಬಂದದ್ದು ಅಂತ ಭಾವಿಸಿದ್ಯಾ? ಬದಲಾಗಿ
ಒಂದವನ ಕೈ, ಒಂದವನ ಮೂಗು, ಒಂದವನ ಹೃದಯ, ಒಂದವನ ಬಾಯಿ, ಎಲ್ಲ ಅವನದ್ದೇ ಅಂಗಾಂಗಗಳು. ನಾವು ಅವನದ್ದೇ ಅವಯವ, ಅವನ ಆತ್ಮಬಲದ ಪ್ರತೀಕವಾಗಿ ಬಂದದ್ದು. ಅವ ಇಲ್ಲದಿದ್ರೆ ನಮಗೆ ಬಲವೇ ಇಲ್ಲ. ಬಲ ಇಲ್ಲ ಅಂತಂದ್ರೆ ನಮ್ಮ ಹೆಣ ಎತ್ತಕ್ಕೆ ಜನ ಇಲ್ಲ. ಹಾಗಾಗಿ ಅವನ ಆತ್ಮಬಲದಿಂದಲೇ ನಾವೆಲ್ಲ ಪ್ರಕಾಶದಿಂದ ಬಂದಿದ್ದೇವೆ ಹೊರತು ನಮ್ಮ ಆತ್ಮಬಲದಿಂದ ಅಲ್ಲ. ಸಿಕ್ಕಿದ ಅವಕಾಶದಲ್ಲಿ ನಿಮ್ಮ ಪ್ರತಿಭೆಯ ಪ್ರದರ್ಶನ. ಅದೇ ಹೌದು ಅಂತಾದ್ರೆ ಕೆಲವೊಮ್ಮೆ ಪ್ರತಿಭಾ ಪ್ರದರ್ಶನ ನಮಗಿದ್ರೂ ಕೆಲವೊಮ್ಮೆ ಸರಿ ಪ್ರದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಸಮಯ ಇರುವುದಿಲ್ಲ, ಕೆಲವೊಮ್ಮೆ ಸಮಯ ಇದ್ರು ಅಲ್ಲಿ ಇರುವವರು ಉಪದ್ರ ಮಾಡ್ತಾರೆ. ಹೌದೌದು. ಆ ಒಂದು ವಿಷಯದಲ್ಲಿ ನಮ್ಮ ಶುಂಭನ ಸಂಸ್ಕಾರ ದೊಡ್ಡದು. ಮಹಿಷವಧೆಯ ಮೊದಲಿದ್ದಂತ ಉಪದ್ರ ಈಗ ಇಲ್ಲ. ಈಗ ಸ್ವಲ್ಪ ನೆಮ್ಮದಿಯಲ್ಲಿ ಹೌದೌದು ನಿಶ್ಶಬ್ದವಾಗಿ ಉಂಟು. ಹೌದು. ಅದೇ ಹೌದು ಅಂತಾದ್ರೆ ನನ್ನ ವಿಚಾರವನ್ನು ತಿಳಿದ ಕೂಡಲೇ ನಿನ್ನೊಡೆ ಬರಬೇಕಿತ್ತು. ಬದಲಾಗಿ ಕೇವಲ ಸ್ತ್ರೀ ಪ್ರಾಂತರಾಗಿ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟು ಅರಮನೆಯಲ್ಲಿ ಕುಳಿತಿರುವ ನಿನ್ನೊಡೆಯ ಅವನನ್ನು ಹೋರಾಟವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ನನ್ನ ತಾನು ಆಲೋಚಿಸಿ ಸಪ್ತ ಮಾತ್ರಿಕರನ್ನು ತಿಳಿದಿದ್ದೇನೆ. ಶೋಣಿತ ಜನಪದ ಜೋಗಿದ ಕೋಟಿ ಸಂಖ್ಯೆಯಲ್ಲಿ ಧರಿಸಿ ಕೋರಾಕಾರದ ಮೇಲೆ ನೀಡಿದ ರಕ್ತಬೀಜದ ಹೊಳೆ ಹಿಡಿದು ಭೋಗವಾಗಿದೆ. ಸುರಿಯುತ್ತಾ ಇದೆ ಶೋಣಿತ ಧಾರೆ, ಜನಿಸುತ್ತಿರುವ ಸಮೂಹ. ಇವು ಜೀವಮಾನದಲ್ಲಿ ಕಲ್ಪಿಸಲಿಕ್ಕಿಲ್ಲ ಅಂತ ವಿಚಿತ್ರ ಬೀಜಗಳೆಲ್ಲ ಹುಟ್ಟಿವೆ. ಇವುಗಳ ನಾಶ ಆಗಲೇಬೇಕು. ಚರಿತ್ರೆಯಲ್ಲಿ ನಾಲಿಗೆಯನ್ನು ಚಾಚುತ್ತೋ
ಸುಂದರಿ ರೈಕುಳೆ ಭಕ್ತಿದ ಸೇವೆ ಅಂಚತ್ತ ಅವಳ ಮೇಲೆ ತುಳ್ಳ ತಿಪ್ಪಿಗೆ ಯಕ್ಷಗಾನ ಸೇವೆ ಬಂಡ ಭಾರಿ ಪ್ರೀತಿ. ಶ್ರೀ ಸುಬ್ರಹ್ಮಣ್ಯ ದೇವರನ ಸನ್ನಿಧಾನ ಬ್ರಹ್ಮ ಕಲಶೋತ್ಸವದ ಶ್ರೀ ಶುಭ ಸಂದರ್ಭಪಟ್ಟು ದೇವಿ ಮಹಾತ್ಮೆ ನಾಟಕ ಗಾಯನ ಸೇವೆ, ವಾದನ ಸೇವೆ, ನರ್ತನ ಸೇವೆ ಭಾರಿ ಪುರುಡೆ ನಡತುಂಡು. ಅನ್ನದಾನಲವ ಅಂತಾರೆ. ಹೋಳಿಗೆ, ಪದಂಗಿ, ಪಾಯಸ, ಗುಜ್ಜೆ, ಗಸಿ ಭಾರಿ ಗೌಜಿತ ವಣಸ್ಸು ಭಾಗವತರೆ ಶಕ್ತಿದ ಅಪ್ಪನ ಸೇವೆನು ಭಕ್ತಿನ ಮಾಡ್ತಾರೆ. ಪೊರ್ಲುಡು ಮಾಡ್ತಾರೆ, ಗೌಜಿತ ಮಾಡ್ತಾರೆ. ಭಕ್ತಿನ ಮಾಡ್ತೀನಿ ಸೇವೆ ಸಂತಗೆ ಸಂತೋಷ ಆಂಟಿ ಸಂತೋಷ ಆಂಟಿ ನನ್ನ ತುಂಬಲ ಉಳ್ಳಾಲ ತೆಪ್ಪಿನ ಸೇವೆನು ಭಕ್ತಿನ ಮಂತಂದು ಬಲ್ಲೆ ನಿಖಿಲ ಉಳ್ಳಾಲ ಭಾಗವತರೆ ದೇವಸ್ಥಾನ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ಆಡಳಿತ ಮುಕ್ತ ಸೇವೆಗೆ, ಆಡಳಿತ ಮಂಡಳಿಗೆ, ಅರ್ಚಕ ವೃಂದದಾಕಳಿಗೆ, ಅಂಚನೆ ಸ್ವಯಂ ಸೇವಕ ಬಾಂಧವರಿಗೆ, ಅಂಚನೆ ಊರು ತಗಳಿಗೆ ಅಂತ ಉಳ್ಳಾಲ ಭಾರಿ ಪುರುಡೆ ನಡಪಾಡು ಸೇರಿಗಾರ್ರಿ ಭಾರಿ ಬರುತ್ತ ಸೇವೆ ಕೊರಿಯರು ಉಳ್ಳಾಲ ತೆಪ್ಪಿ ನಿಖಿಲ ಮಧುಸೂದನ ಅಲೆವರ ಯಾರಿದ್ದೀರಿ ಭಾಗವತ್ರಿ ದೇವಗಾನದ ಅಣ್ಣೇರು ಒಳ್ಳೆಯರು ಸೇರಿಂಚಿ ಸಭೆ ಮಲ್ಲೆ ಭಾಗವತರಿ ಒರಿಯರೆತ್ತು ಬಣಿರ ಮಾಯಗಾರಗೆ ಕಾಲಟು ಬಂಗವು ಕಾಲ ಕರೆಯಂದು ಒರಿಯನು ಕೂತಲೆತ್ತಂಡು ಒರಿಯಲ್ಲೆತ್ತು ಜೀವನ ಪುರ ಪಾತೆರ ಬರಿಯರ ಬಲ್ಲಿ ಸುಣ್ಣಂಗುಳಿತ ಬಟ್ಟು ಉಳ್ಳಿರು ಸಮಷ್ಟಿ ನ್ಯಾಯಡೊಂಜಿ ಅಭಯ ಕೊರ್ಕಂಚತ್ತ ಸೇರಿಂಚಿ ಭಕ್ತರಿಗೆ ಮಣಿ ಮಂಚ ಸೇರಿನ ಪುರ್ತಾಂಡತ್ತ ಭಾಗವತರಿ ನಂಕು ತಿಕ್ಕು ನಾವು ತಿಕ್ಕೊಡತ್ತ ಗುರಿಕಾರರು ಬತ್ತೀರಿ ಕುಪ್ಪೆ ಪದವ ಸುರೇಶ್ ಗುರಿಕಾರ್ರೆ ಪ್ರಸಾದ ಪಡಿಸ ಇವರಿಗೆ ಪಿಂಗಾರವ ಸೇವಂತಿಗೆ ಅವ ಕತ್ತಿಟ್ಟು ಕೊಂಡಂಚತ್ತ ಸಂತೋಷ ಒಟ್ಟು ಕೈ ಕೊಡುವೆ ಸಂತೋಷ ಒಟ್ಟು ಕೈ ಕೊಡುವೆ ಸಂತೋಷ ಇದ್ದಕ್ಕಿದ್ದು ಹಾಗೆ ಅವಳ ಭೀಕರವಾದಂತಹ ರೂಪವನ್ನು ಕಂಡಂತಹ ನಾನು ರಣಕ್ಷೇತ್ರದಿಂದಲೇ ಕಣ್ಮರೆಯಾಗಿದ್ದೇನೆ. ಶುಂಭ ನಮಗೆಲ್ಲ ಆಧಾರ ಸ್ತಂಭ, ಅವನ ಅನ್ನದ ಋಣವನ್ನು ತೀರಿಸಲೇಬೇಕು. ಒಂದಲ್ಲ ಒಂದು ದಿನ ಈ ಅರುಣಾಸುರ ಸಾಮರ್ಥ್ಯವನ್ನು ತರಿಸಲೇಬೇಕು. ಅದಕ್ಕಾಗಿ ಈ ಕ್ಷಣವೇ ಊರುಗಳ ಬಳಿ ಹೋಗ್ತೇನೆ.
ಎಲ್ಲರನ್ನೂ ತೆರೆಯುತ್ತಾ ಮುಂದೆ ಮುಂದೆ ಬರುತ್ತಿದ್ಯಲ್ಲ, ಎದುರಾಳಿಯಾಗಿ ಬಂದು ನನ್ನ ತಮ್ಮನಿ ಶಂಭ ಸೇರಿದೆಯಾ ಕಳುಹಿಸಿಕೊಟ್ಟಂತಹ ಅದೆಷ್ಟೋ ವೀರಾತಿ ಪಟ್ಟುಕೊಂಡವರನ್ನು ಹೊಡಿದು ಚೆಲ್ಲಿದೆ. ಬಂದವನೇನು ಸಾಮಾನ್ಯದವನ ವಾಕ್ಯವನ್ನು ತರಗುಟ್ಟಿ ನಡಗಿಸಿದಂತ ಅತುಲ ಪರಾಕ್ರಮಿ ನಿನ್ನ ದಾರಿ ನಿರೀಕ್ಷೆಯಲ್ಲಿ ತವಳು ನಾನು ಕೈಗೊಂಡಂತ ಧರ್ಮಯಜ್ಞದ ಕೊನೆ ಬಲಿವರ್ಷ
ಬಂದದ್ದಕ್ಕೆ ಅಮ್ಮ ರುದ್ರರೂಪ ಕಂಡತ ನಾವು ಭಯಮಿತರಾಗಿದ್ದೇವೆ, ಶಾಂತರಾಗಬೇಕಮ್ಮ. ಕಂಡೆಯ ಸುರನಾಥ ದೈತ್ಯರ ರುಂಡವನ್ನು ಸಂಗಮದಲ್ಲಿ ಭೂಮಂಡಲಕ್ಕೆ ಕೆಳಗೆ ಪಾದವಾಗಿ ದ್ವಾಪರ ಯುಗದೊಳಗೆ ಭೂಮಿಗೆ ಶ್ರೀಪತಿಯ ಸಹವೇರಿಸಿದ ರೂಪ ತೋರುವೆ ಹೊರತು ಅನಗದ ಈ ಬರಿಯಲಿ ಕಂಡೆಯ ದೈತ್ಯರ ರುಂಡವನ್ನು ತಲೆಯಲ್ಲಿ ಚೆಂಡಾಡಿದಂತ ಚಂದವನ್ನು ಕಣ್ಣು ತುಂಬ ಕಂಡಿಯಲ್ಲ. ಈಗ ನಾನು ನಿನ್ನ ಪಾಲಿಗೆ ಆನಂದವಾಯಿತು ತಾನೇ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಇನ್ನು ಮುಂದಕ್ಕೆ ದುಷ್ಟದ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ನಾಕದ ಪೀಠವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ನಿನ್ನ ಅತ್ತೆಯಮ್ಮ ಸರಿ. ಆದ್ರೆ ನಿನ್ನ ದಿವ್ಯ ಮಂಗಲವನ್ನು ಕಾಣಬೇಕು ಅಂತ ಆಸೆ. ಆವಾಗ ದರ್ಶನಮ್ಮ. ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆಯನ್ನು ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸಲಿದ್ದೇನೆ. ನಕ್ಷತ್ರದಿಂದ ತಲೆಮರೆಸಿಕೊಂಡಿದ್ದವನೇ ದುರುಳ ಅರುಣಾಸುರ. ಕೊಲ್ಲುವುದಕ್ಕೆ ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣಿದ್ವೀಪವನ್ನು ಸೇರುವಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಾನೀಗ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಸ್ಮರಿಸುತ್ತಲಿ ಶ್ರೀದೇವಿ ಚರಣವ ವಂಶಧರಿಸು ಮನಸ್ಸರ ಕೂಡುತ್ತ ನಾಕುಲ ದೂತ ನಾಕಲಿ ರಾಜ ತೇಜದಲ್ಲಿ ನಾಕಲಿ ರಾಜ ತೇಜದಲ್ಲಿ ನಾಕಲಿ ರಾಜ ತೇಜದಲ್ಲಿ ಲೋಕಕಂಟಕರಾದ ದುಷ್ಟರನ್ನೆಲ್ಲ ವಧಿಸಿ ಮರಳಿ ಸುರಲೋಕದ ಅಧಿಕಾರವನ್ನು ಕರುಣಿಸಿದ್ದಾಳೆ. ದೇವತೆಗಳನ್ನೆಲ್ಲ ಸೇರಿಸಿ ವೈಭವದಿಂದ ಸುರಲೋಕವನ್ನು ಆಳುತ್ತಾ ಇದ್ದೇನೆ ಅಂತ ಪುಣ್ಯ ಕಥಾಭಾಗ. ಶ್ರೀದೇವಿ ಮಾತ್ಮೆ ಎಂಬ ಪುಣ್ಯ ಕಥೆಯನ್ನು ಆಡಿ ಆಡಿದಂತಹ ನಮಗೂ ನೋಡಿ ಕೇಳಿದಂತಹ ಕಲಾಭಿಮಾನಿಗಳಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ದುರ್ಗೆಯು ಹಾಗೂ ಮಹಾಗಣಪತಿ ದೇವರು ಸುಬ್ರಹ್ಮಣ್ಯ ದೇವರು ಎಲ್ಲರಿಗೂ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಪುಣ್ಯ ಕಥೆಗೆ ಮಂಗಲಾಡುವುದಕ್ಕೆ ಸಭ್ಯರಿಂದ ಯಾಚಿಸುತ್ತೇವೆ. ಕಲ್ಪನೆ ಮನೆಯಲ್ಲಿ ವಾಸವಾಗಿರುವ ಶ್ರೀಮತಿ ಸುಂದರಿ ರೈ ಮತ್ತು ಮಕ್ಕಳು. ಕಲ್ಪನೆ ಮನೆಯಲ್ಲಿ ವಾಸವಾಗಿರುವ ಶ್ರೀಮತಿ ಸುಂದರಿ ರೈ ಮತ್ತು ಮನೆ ಶಹಬಾಸ್. ಕಲ್ಪನೆ ಮನೆಯಲ್ಲಿ ವಾಸವಾಗಿರುವ ಶ್ರೀಮತಿ ಸುಂದರಿ ರೈ ಮತ್ತು ಮನೆ ಫಲ ಅರ್ತಿಗರು ಮೋಜಿಗರು ಕುಶಲಕ ಶಹಬಾಸ್. ಕಾಂಚನದಿಂದ ಸಿದ್ಧರಿಸಿದರು. ದಕ್ಕಿತ್ತು ದಕ್ಕಿತ್ತು ಬಿಡಾರಕ್ಕೆ ಪಡೆಯವರು.
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ.